ನಮಸ್ಕಾರ. ಈ ಸೀರೀಸ್ನಲ್ಲಿ ಹಿಂದಿನ ಕಂತಿನಲ್ಲಿ ನಾವು ಒಪ್ಪಂದ ಕೃಷಿಯ ಕುರಿತಾದಂತಹ ಕೇಂದ್ರ ಸರ್ಕಾರದ ಕಾಯ್ದೆಯನ್ನು ನಾವು ನೋಡಿದ್ವಿ. ಇವತ್ತು ಈ ಎರಡನೇ ಕಂತಲ್ಲಿ ವ್ಯಾಪಾರ ಮತ್ತು ವಹಿವಾಟು, ವ್ಯಾಪಾರ ವಹಿವಾಟು ಮುಖ್ಯವಾಗಿ ಕೃಷಿ ಉತ್ಪನ್ನಗಳ ಮಾರಾಟದ ಮೇಲೆ ಈ ಕಾಯ್ದೆ ಇದೆ. ಈ ಕಾಯ್ದೆ ಹೆಸರು ದಿ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಆ್ಯಕ್ಟ್ 2020. ಇದು ಮೂಲತಃ ಕೇಂದ್ರ ಸರ್ಕಾರದ 2020ನೇ ಇಸ್ವಿಯ 10ನೇ ಸಂಖ್ಯೆಯ ಸುಗ್ರೀವಾಜ್ಞೆ ಮುಖಾಂತರ ಜಾರಿಗೆ ಬಂತು. ಈ ಕಾಯ್ದೆಯನ್ನು ನಾವು ಕನ್ನಡದಲ್ಲಿ ಹೇಗೆ ಹೇಳ್ಬೋದು ಅಂದರೆ, ರೈತರ ಉತ್ಪಾದನಾ ವ್ಯಾಪಾರ ಮತ್ತು ವಾಣಿಜ್ಯ ಪ್ರೋತ್ಸಾಹ ಮತ್ತು ನೆರವು ಮಸೂದೆ. ಇದು ಈಗ ಕೇಂದ್ರ ಸರ್ಕಾರದ ಎರಡೂ ಸದನಗಳಲ್ಲಿ ಇದು ಬಂದು ಪಾಸಾಗಿ ರಾಷ್ಟ್ರಪತಿಗಳ ಅಂಕಿತ ಬಿದ್ದು ಕಾಯ್ದೆಯಾಗಿ ಜಾರಿಯಾಗಿದೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಕೂಡ ತಯಾರಿ ಮಾಡಿಕೊಂಡಿದೆ. ಇಲ್ಲಿ ಕೂಡ ಕಾಯ್ದೆಯನ್ನು ಜಾರಿ ಮಾಡ್ತಾರೆ. ಇಲ್ಲಿ ನಾವು ಈ ಪರಿಸ್ಥಿತಿ ಯಾಕೆ ಬಂತು? ನಾವು ಶ್ರಮಜೀವಿ ಟಿವಿಯಿಂದ ಇದನ್ನು ನಿಜವಾಗಿ ಯಾವಾಗೋ ಮಾಡಬೇಕಿತ್ತು, ಬಟ್ ಅದನ್ನು ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತೇಳಿ ಇದರಲ್ಲಿ ಈಗಾದರೂ ನಾವು ಮಾಡ್ತಾಯಿದ್ವಿ. ಹಾಗಾದರೆ ಇದರ ಈ ವಿಶ್ಲೇಷಣೆಯನ್ನು ಮಾಡುವ ಅಗತ್ಯ ಏನು ಬಿತ್ತು? ಏನಾಗಿದೆ ನೋಡಿ, ಈಗ ನೀವು ಎಲ್ಲ ನೋಡ್ತಾ ಇದ್ದಂತೆ ಈಗ ಒಂದು ತಿಂಗಳಿಂದ ಅಥವಾ ಕೇಂದ್ರ ಸರ್ಕಾರ ಅಧ್ಯಾದೇಶ ಜೂನ್ ತಿಂಗಳಲ್ಲಿ ಯಾವಾಗೋ ಆರ್ಡಿನೆನ್ಸು ಬಂತು, ಆ ಕಾಲದಿಂದ ಮತ್ತು ಇತ್ತೀಚೆಗೆ ಈಗೊಂದು ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಗಿ 1-2 ವಾರದಲ್ಲಿ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು, ಪ್ರತಿಕೃತಿ ದಹನ, ಆರೋಪ ಪ್ರತ್ಯಾರೋಪ ಎಲ್ಲ ನಡೀತಾ ಇದೆ. ಅದರಲ್ಲಿ ಏನಾಗುತ್ತೆ, ಸ್ವಾಭಾವಿಕವಾಗಿ ಆಡಳಿತ ಪಕ್ಷವಾದ BJP ಎಲ್ಲ ಸರಿ ಇದೆ ಅಂತ ಹೇಳುತ್ತೆ. ಈ ಕಡೆ ಕಾಂಗ್ರೆಸ್ಸು ಅಥವಾ ಬೇರೆ ಪ್ರತಿಪಕ್ಷಗಳು ಯಾವುದೂ ಸರಿ ಇಲ್ಲ, ನಾವು ಇದನ್ನು ನಮ್ಮ ಆಡಳಿತ ರಾಜ್ಯದಲ್ಲಿ ಇದಕ್ಕೆ ಬದಲಾವಣೆ ತರ್ತೀವಿ, ರೈತರನ್ನೆಲ್ಲ ಇವರು ಮಾರಾಟ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಅವರು ರಾಜಕೀಯ ಅದು ಹಾಗೆ ಮಾಡ್ತಾರೆ ಅಂತ ಇಟ್ಕೊಂಡ, ಯಾರು ಆ ಜಾಗದಲ್ಲಿದ್ದರೂ ಪಕ್ಷ ಪ್ರತಿಪಕ್ಷ ಎರಡೂ ಹಂಗೆ ಆಡ್ತವೆ ಅಂತ ಇಟ್ಕೊಂಡ್ರು. ಈ ಮಧ್ಯದಲ್ಲಿ ಏನಾಗಿದೆ, ಒಂದಷ್ಟು ರೈತರಿಗೆ ಮೋದಿಜಿಯವರ ಮೇಲೆ ಮತ್ತು ಯಡಿಯೂರಪ್ಪ ಅವರ ಮೇಲೆ ನಂಬಿಕೆ ಇದೆ. ಅವರು ಇಲ್ಲಪ್ಪ, ಇವರು ನಮಗೆ ಆ ಥರ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದರ ಜನರಿಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಅವರು ಇವರು ಏನೋ ಇದರಲ್ಲಿ ಇಷ್ಟೆಲ್ಲ ಜನ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಏನೋ ಇವರು ಫಿಟ್ಟಿಂಗ್ ಇಟ್ಟಿದ್ದಾರೆ, ಇದರಲ್ಲಿ ಏನೋ ನಮಗೆ ತೊಂದರೆ ಇದೆ ಅಂತ ಅಂದ್ಕೊಂಡಿದ್ದಾರೆ. ಇನ್ನು ನಿಜವಾಗಿ ಇದನ್ನು ತಿಳಿಸಬೇಕಾದಂತಹ ಹೋರಾಟಗಾರರು, ಕೃಷಿಯ ರೈತರ ಹೆಸರಿನಲ್ಲಿ ಹೋರಾಟ ಮಾಡ್ತಾ ಇರೋರು ಕೂಡ ಸಾರಾದ ಸಗಟಾಗಿ ಇದು ರೈತರನ್ನು ಬೀದಿಗೆ ತರುವಂಥ ಇದನ್ನೆಲ್ಲ ಖಾಸಗಿ ಕಂಪನಿಗಳಿಗೆ ಬರೆದು ಕೊಡ್ತಾರೆ. ರೈತರೆಲ್ಲ ಇನ್ನೂ ಅವ್ರ ಜಮೀನಿನಲ್ಲಿ ಅವರು ಕೂಲಿಕಾರರಾಗ್ತಾರೆ, ಈಗ ಏನೇನೋ ಅಂತ ಹೇಳ್ತಾ ಇದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ, ದುರ್ದೈವದಿಂದ ಯಾರೂ ಕೂಡ ಕಾಯ್ದೆ ಒಳಗೆ ಏನಿದೆ ಅಂತೇಳಿ ಹೇಳೋರಿಲ್ಲ. ನಾವೇನು ರೈತರು ಏನಂತ ದಡ್ರೇನಲ್ಲ, ನಮಗೆ ಹೇಳಿದರೆ ಹಿಂಗೆ ನೋಡಪ್ಪ ಈ ಕಾಯ್ದೆ ಇಂಥ ಸೆಕ್ಷನ್ ಇಂಥ ಕಲಮ್ನಲ್ಲಿ ಹಿಂಗೆ ಬರ್ಕೊಂಡಿದೆ ಅಂಥೇಳಿ ಎಲ್ಲ ಹೇಳಿಬಿಟ್ರೆ ನಾವು ಅದನ್ನು ನಮಗೆ ಒಳ್ಳೆಯದೋ ಕೆಟ್ಟದ್ದು ತೀರ್ಮಾನ ಮಾಡುವಷ್ಟು ಕೊನೆ ಪಕ್ಷ ಶಕ್ತಿ, ಬುದ್ಧಿಶಕ್ತಿ ಮತ್ತು ನಮ್ಮ ಎಜುಕೇಷನ್ ನಮಗಿದೆ, ನಮ್ಮ ರೈತರಿಗಿದೆ. ಆದರೆ ಈ ಕೆಲಸವನ್ನು ಯಾರೂ ಮಾಡ್ತಾಯಿಲ್ಲ. ಎಲ್ಲರೂ ಹಾಗೆ ಹೀಗೆ ಹೇಳ್ತಾರೆ ಬಿಟ್ಟರೆ ಆ ಕಾಯ್ದೆ ಒಳಗೆ ಏನಿದೆ ಹೇಳಿದವರು ಯಾರಿಲ್ಲ. ಆ ಕೆಲಸವನ್ನು ನಾವು ಅದಕ್ಕೆ ಶ್ರಮಜೀವಿ ಟಿವಿಯಿಂದ ಮಾಡೋಕ್ಕೆ ಹೊರಟಿದ್ದೀವಿ. ಇದರಲ್ಲಿ ಒಂದು ಆಶ್ಚರ್ಯ ಆಗಿದ್ದೆ ಅಂತ ಕೇಳಿದರೆ, ನಾವು ಪರನೂ ಅಲ್ಲ ವಿರೋಧನೂ ಅಲ್ಲ, ನಾವೊಬ್ಬ ಮಾಧ್ಯಮ ವೃತ್ತಿಪರರಾಗಿ ನಾವು ಎಲ್ಲದನ್ನೂ ಒಂದೇ ರೀತಿಯಲ್ಲಿ ನೋಡ್ತೀವಿ. ಸರಿ ಇದ್ದರೆ ಸರಿ ಅಂತ ಹೇಳ್ತೀವಿ, ತಪ್ಪಿದ್ದರೆ ತಪ್ಪು ಅಂತ ಹೇಳ್ತೀವಿ. ಅದು BJP ಅವರು ಮಾಡಲಿ, ಕಾಂಗ್ರೆಸ್ ಅವರು ಮಾಡಲಿ, ಇನ್ನೊಬ್ಬರು ಮಾಡಲಿ, ಮತ್ತೊಬ್ಬರು ಮಾಡಲಿ, ನಮಗೆ ಸಂಬಂಧ ಇಲ್ಲ. ಈ ಕಾಯ್ದೆಯನ್ನು ಮತ್ತು ಈ ಕಾಯ್ದೆಯನ್ನು ಓದೋಕ್ಕೆ ನಿಮಗೇನು ಭಾರಿ ಏನು ಲಾಯರ್ ಆಗಿರಬೇಕು ಅಂತೇನಿಲ್ಲ. ಇಂಗ್ಲೀಷಲ್ಲಿ ಇರುತ್ತೆ, ಅದನ್ನು ನಾವು ಸಾಧಾರಣ ಇಂಗ್ಲೀಷ್ ಬರೋ ಅದು ಯಾರು ಕೂಡ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಂಡು ಓದಿ ಅರ್ಥ ಮಾಡ್ಕೋಬೋದು. ಅದರಲ್ಲೇನಂಥ ಕಷ್ಟ ಏನಿಲ್ಲ, ಭಾಳ ಸರಳವಾದ ಇಂಗ್ಲೀಷ್ನಲ್ಲಿರುತ್ತೆ. ಯಾಕೆಂದರೆ ಈ ಕಾಯ್ದೆನೇನು ಶಶಿ ತರೂರ್ ಅವರೇನು ಬರೆಯೋದಲ್ಲ. ಹಾಗಾಗಿ ನಿಮ್ಮಂಥ ಎಲ್ಲ ಸಾಮಾನ್ಯರು ಇದನ್ನು ಓದಿ ಅರ್ಥ ಮಾಡ್ಕೋಬೋದು. ಸೊ ಇದರಲ್ಲಿ ನನಗೆ ಈ ಕಾಯ್ದೆಯನ್ನು ಓದಿದ ಮೇಲೆ ಅರ್ಥ ಆಗಿದ್ದೇನೆಂದರೆ, ರೈತರ ವಿರುದ್ಧವಾಗಿರುವಂಥ, ಈಗ ಅದು ಮೊದಲ ಒಪ್ಪಂದ ಕೃಷಿ ಕಾಯ್ದೆ ನಾವು ನಿನ್ನೆ ಮಾತಾಡಿದ್ದಿರ್ಬೋದು, ಅಥವಾ ಈ ವ್ಯಾಪಾರ ಮಸೂದೆ ಇರ್ಬೋದು, ರೈತರ ವಿರುದ್ಧವಾಗಿ ಯಾವುದೂ ಇಲ್ಲ ರೀ, ತುಂಬ ಚೆನ್ನಾಗಿದೆ.
ಇದು ನನಗನ್ಸಿದ್ದು. ಈಗ ನಾನು ಮುಂದೆ ಸೆಕ್ಷನ್ ವೈಸು ಸಬ್ ಸೆಕ್ಷನ್ ವೈಸು ಎಲ್ಲ ಡೀಟೇಲಾಗಿ ಕೊಡ್ತಾ ಹೋಗ್ತೀನಿ. ಅದನ್ನು ನೋಡಿ ನೀವೇ ನಿರ್ಧಾರ ಮಾಡಿ. ಹಾಗಾದರೆ ಇವರೆಲ್ಲ ಓಕೆ, ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇದ್ದಾವೆ ಅಂತ ಇಟ್ಕೊಳ್ಳಿ. ಹಾಗಾದರೆ ಈ ರೈತರ ಹೆಸರಿನಲ್ಲಿ ಹಾರಾಟ ಮಾಡುವಂಥ ಇವರಿಗೆ ಏನಾಗಿದೆ? ಖಂಡಿತವಾಗಿ ಹೇಳ್ತೀನಿ, ಇದ್ರ ಓದ ಮೇಲೆ ನನಗನ್ಸಿದ್ದು, ಒಂದು ಭಾಳಷ್ಟು ಜನ ಓದಲಿಲ್ಲ. ಅದೆಲ್ಲ ಇಂಗ್ಲೀಷ್ ಓದಿ ಅವೆಲ್ಲ ಎಲ್ಲಿ ಹುಡುಕಿ ಮಾಡೋದು ಕಷ್ಟನ, ಓದಲಿಲ್ಲ. ಇನ್ನೊಂದೇನು ಕೇಳಿದರೆ, ಓದಿರೂ ಒಂದಷ್ಟು ಜನಕ್ಕೆ ಅರ್ಥ ಆಗಲಿಲ್ಲ. ಒಂದಷ್ಟು ಜನ ಓದಿರ್ತಾರೆ ಖಂಡಿತವಾಗಿ, ಅದರಲ್ಲೇನು ಎಲ್ಲರೇನು ದಡ್ರು ಅಂತ ಅಂದ್ಕೋಬೇಡಿ. ಇಲ್ವಾ ಓದಿ ಅರ್ಥ ಆಗಿ ಅಥವಾ ಗೊತ್ತಿದ್ದರೂ ಕೂಡ, ಅದರಲ್ಲೂ ವಿಶೇಷವಾಗಿ ರಾಜಕೀಯ ಪಕ್ಷದವರು ಇದು ಗೊತ್ತಿರುತ್ತೆ. ಎಲ್ಲ ಪ್ರತಿಪಕ್ಷದಲ್ಲಿದ್ದವರು ಅರ್ಧ ಜನ LLB ಮಾಡಿದವರು ಇದ್ದಾರೆ, ಈ ಥರ ಕಾಯ್ದೆ ಮಾಡಿದವರು, ಜಾರಿ ತಂದವರು ಇದ್ದಾರೆ, ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲಿ ಗೊತ್ತು. ಆದರೆ ಅವರು ಉದ್ದೇಶಪೂರ್ವಕವಾಗಿ ಅವರು ಜನರನ್ನ ಇದು ಮಾಡ್ತಾರೆ. ಇನ್ನು ಈ ಹೋರಾಟಗಾರರು ಓದಿಲ್ಲ ಅಥವಾ ಓದಿ ಅರ್ಥ ಆದ್ರೂ ಕೂಡ ಯಾವುದೋ ಒಂದು ನಿರ್ದಿಷ್ಟ, ರಾಜಕೀಯ ಪಕ್ಷದವರಾಗಿ ಏನೋ ಒಂದು ನಿರ್ದಿಷ್ಟ ಸಕಾರಣ ಅವರದ್ದೇ ಆದಂಥ ಉದ್ದೇಶನ ಅಥವಾ ನೀವು ದುರುದ್ದೇಶ ಬೇಕಂತೇಳಿ ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ನಿಮಗಿದು ಕಾಯ್ದೆ ಪಾಯಿಂಟ್ಸನ್ನು ಅರ್ಥ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನಾನಿರಲಿ ಯಾವುದೇ ನನ್ನ ಹಸ್ತಕ್ಷೇಪ ಇಲ್ಲದೇ ನಿಮಗೆ ಇಂಗ್ಲೀಷ್ನಲ್ಲಿ ಇದ್ದಿದ್ದನ್ನು ಕನ್ನಡದಲ್ಲಿ ಕೊಡ್ತೀನಿ, ಪಾಯಿಂಟ್ ಬೈ ಪಾಯಿಂಟು ನಮಗೆ ಮಹತ್ವ ಇದ್ದಿದ್ದನ್ನು. ಆಮೇಲೆ ಇದನ್ನು ಯಾರು ಬೇಕಾದರೂ ಅದನ್ನ ಮೂಲ ಕಾಯ್ದೆ ಜೊತೆಗೆ ಕ್ರಾಸ್ ಚೆಕ್ ಮಾಡ್ಬೋದು. ನಾನು ಎಲ್ಲ ಇದನ್ನು ಕವರ್ ಮಾಡಿದ್ದೀನಿ ಅಂತ, ಅಥವಾ ಮಾಡಿದರೆ ಅರ್ಥ ಸರಿ ಇದೆಯಾ ಅಂತ ನೀವು ಅದನ್ನ ಮಾಡ್ಕೋಬೋದು. ಸೊ ಈಗ ನಾವು ಮೂಲ ಕಾಯ್ದೆ ವಿಷಯಕ್ಕೆ ಬರೋಣ. ಇದು ಈಗಾಗಲೇ ಹೇಳಿದಂತೆ ಕಾಯ್ದೆ ರೈತರ ಉತ್ಪಾದನಾ ವ್ಯಾಪಾರ ಮತ್ತು ವಾಣಿಜ್ಯ ಪ್ರೋತ್ಸಾಹ ಮತ್ತು ನೆರವು ಮಸೂದೆ ಅಥವಾ ಕಾಯ್ದೆ. ಇದರಲ್ಲಿ ಈಗ ನಾವು ಮೊದಲೇ ಹೇಳ್ದಂಗೆ ಅಧ್ಯಾಯ 1 ಚಾಪ್ಟರ್ 1 ಇದರಲ್ಲಿ ಡೆಫಿನಿಷನ್ಸ್ ಇರುತ್ತೆ. ಇದರಲ್ಲಿ ನಾವು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಹೆಚ್ಚಿನ ಶಬ್ದಗಳು ಇದು ಎಲ್ಲ ನಾವು ಕೃಷಿ ಒಪ್ಪಂದ ಮಸೂದೆಯಲ್ಲಿ ಏನಿತ್ತು ಅದೇ ಥರದ್ದೇ ಇದ್ದಾವೆ. ಇದರಲ್ಲಿ ಸೆಕ್ಷನ್ 2ರಲ್ಲಿ ಎ, ಸಬ್ಸೆಕ್ಷನ್ ಎ, ಇದರಲ್ಲಿ ಉತ್ಪಾದನೆಗಳನ್ನು ಯಾವ್ಯಾವುದು ಅಂತ ಮತ್ತೆ ಸೇಮ್ ಅದನ್ನೇ ಹೇಳಿದ್ದಾರೆ ಕಾಯ್ದೆಯಲ್ಲಿದ್ದಾಗೆ. ಇದರಲ್ಲಿ ಎಲ್ಲ ರೀತಿಯ ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಎಣ್ಣೆ ಕಾಳುಗಳಿರ್ಬೋದು, ಎಲ್ಲ ಕಾಳು ಕಡಿ ಇವು, ಆಮೇಲೆ ಮೀನು, ಮಾಂಸ, ಡೈರಿ ಉತ್ಪನ್ನಗಳು, ಮೇವು, ಅಂದರೆ ಕ್ಯಾಟ್ಲ್ ಫೀಡಿಂದ ಹಿಡಿದು ಪ್ರತಿಯೊಂದನ್ನು ಕೃಷಿ ಏನು ಶೆಡ್ಯೂಲ್ಡ್ ಫಾರ್ಮ್ ಪ್ರೊಡ್ಯೂಸರ್ ಏನು ಇದ್ದಾವೆ APMC ಆ್ಯಕ್ಟಲ್ಲಿ ಅಂತಿಂತಲ್ಲಿ, ಆ ಥರ ಮುಖ್ಯ ಕೃಷಿಯ ಮತ್ತು ಉಪಕೃಷಿಯ ಅಥವಾ ಉಪಕಸುಬುಗಳ ಎಲ್ಲ ಉತ್ಪನ್ನವನ್ನು ಇದರಲ್ಲಿ ಕವರ್ ಮಾಡಿದ್ದಾರೆ, ಅಂದರೆ ಈ ಕಾಯ್ದೆ ವ್ಯಾಪ್ತಿಯಲ್ಲಿ. ಈಗ ನಾವು ಮುಂದೆ ಚಾಪ್ಟರ್ 2ಕ್ಕೆ ಅಂದರೆ ಅಧ್ಯಾಯ 2ಕ್ಕೆ ಹೋಗೋಣ. ಇದರಲ್ಲಿ ಸೆಕ್ಷನ್ 3, ಇದರಲ್ಲಿ ಯಾವುದೇ ರೈತರು ವ್ಯಾಪಾರಸ್ಥರು ವಿದ್ಯುನ್ಮಾನ ವ್ಯಾಪಾರ ವಹಿವಾಟು ಸಂಸ್ಥೆ, ಅಂದರೆ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳೇನು ಇದ್ದಾವೆ ಅವು ರಾಜ್ಯ ಮತ್ತು ಹೊರ ರಾಜ್ಯದ ಯಾವುದೇ ಸ್ಥಳಗಳಿಗೆ ಸಾಗಿಸುವ, ಯಾವುದೇ ಸ್ಥಳದಲ್ಲಿ ವ್ಯಾಪಾರ ಮಾಡುವ ಸಂಪೂರ್ಣ ಸ್ವಾತಂತ್ರ್ಯವನ್ನು ಪಡೆಯುತ್ತವೆ. ಇದು ನೋಡಿ ಸೆಕ್ಷನ್ 3. ಇದರಲ್ಲಿ ಏನು ಕೇಳಿದರೆ, ಈ ದಿವಸ APMC ಆ್ಯಕ್ಟಲ್ಲಿ ರಿಸ್ಟ್ರಿಕ್ಷನ್ಸ್ ಇತ್ತು. ಅದು 1955 ಇಸ್ವಿಯಲ್ಲಿ ಆಹಾರದ ಕೊರತೆ ಇರುವಂಥ ಕಾಲದಲ್ಲಿ ಅದೇನು ಆವತ್ತಿನ ಕಾಲಕ್ಕೆ ಸರಿ ಹೊಂದುವಂಥದ್ದು ಮಾಡಿದರು. ಅದನ್ನು ನಾವು ಈಗ ಈ ಕಾಲಘಟ್ಟದಲ್ಲಿ ನಿಂತು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಅವಾಗ ಜನರಿಗೆ ಹೊಟ್ಟೆ ತುಂಬಿಸೋದು ಪ್ರಶ್ನೆ ಇತ್ತು. ಈಗ ಎಲ್ಲ ಓಪನ್ ಅಪ್ ಆಗಿ ಆದಮೇಲೆ ಈಗೇನು ಕೇಳಿದರೆ, ಈ ಸೆಕ್ಷನ್ 3 ಪ್ರಕಾರ ಯಾರೂ ಬೇಕಾದರೂ ಎಲ್ಲಿ ಬೇಕಾದರೂ ವ್ಯಾಪಾರ ಮಾಡ್ಬೋದು ಮತ್ತು ಸಾಗಾಟವನ್ನು ಕೂಡ ಮಾಡ್ಬೋದು, ರಿಸ್ಟ್ರಿಕ್ಷನ್ಸು ಇಲ್ಲ. ಇದು ಮಹತ್ವದ ಪಾಯಿಂಟು. ಇದರಲ್ಲಿ ನಾವು ನೆನಪಿಟ್ಕೊಳ್ಳಿ, ರೈತರು ಮಾಡ್ಬೋದು, ವ್ಯಾಪಾರಸ್ಥರು ಮಾಡ್ಬೋದು, ಅಥವಾ ಈ ಎಲೆಕ್ಟ್ರಾನಿಕ್ ಪ್ಲ್ಯಾಟ್ಫಾರ್ಮ್ಗಳು ಕೂಡ ಯಾವುದೇ ರಾಜ್ಯದಲ್ಲಿ ಎಲ್ಲಿಗೆ ಬೇಕಾದರೂ ವ್ಯಾಪಾರ ಮಾಡಿ ಎಲ್ಲಿಗೆ ಬೇಕಾದರೂ ಸಾಗಾಟ ಮಾಡ್ಬೋದು. ಈಗ ಸೆಕ್ಷನ್ 4, ಇದರಲ್ಲಿ ಸಬ್ ಸೆಕ್ಷನ್ 1, ಅನುಸೂಚಿತ ಕೃಷಿ ಉತ್ಪನ್ನಗಳನ್ನು ಯಾವುದೇ ವ್ಯಾಪಾರಿಗೆ ಒಂದು ಪ್ಯಾನ್ ಒಂದು ಸಂಖ್ಯೆ ಇದ್ದರೆ ಸಾಕು, ಎಲ್ಲಿ ಬೇಕಾದರೂ ಯಾರೊಂದಿಗೆ ಬೇಕಾದರೂ ವ್ಯವಹಾರ ಮಾಡ್ಬೋದು. ಅನುಸೂಚಿತ ಉತ್ಪನ್ನಗಳು ಏನು ಇದೆ, ಈಗ ಶೆಡ್ಯೂಲ್ಡ್ ಇದೇನಿದೆ, ಈಗ ವ್ಯಾಪಾರಸ್ಥ ಏನು ಕೇಳಿದರೆ ಅವನಿಗೆ ಒಂದು ಪ್ಯಾನ್ ಸಂಖ್ಯೆ ಇರಬೇಕು, ಅಂದರೆ ಅಥವಾ ಮುಂದ್ಗಡೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೇನಾದ್ರು ಕೇಳ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅದರಲ್ಲಿ ಸೆಕ್ಷನ್ 4ರಲ್ಲಿ ಸಬ್ಸೆಕ್ಷನ್ 2, ವ್ಯಾಪಾರಸ್ಥರ ನೋಂದಣಿ, ವ್ಯಾಪಾರದ ನಮೂನೆ, ಹಣ ಪಾವತಿಯ ರೀತಿ ಮುಂತಾದವನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಬಹುದು. ಇದು ರೂಲ್ಸ್ ಮಾಡಿದಾಗ ಮುಂದೆ ಕಾಲಾನುಕಾಲಕ್ಕೆ ಒಂದಷ್ಟು ಎಕ್ಸ್ಪೀರಿಯನ್ಸಿನ ಮೇಲೆ
ಒಂದಷ್ಟು ಮಾಡ್ತವೆ ರೂಲ್ಗಳನ್ನು. ಯಾರು ವ್ಯಾಪಾರಸ್ಥ ಎಲ್ಲಿ ನೋಂದಣಿ ಮಾಡ್ಕೋಬೇಕು, ಹೆಂಗೆ ವ್ಯಾಪಾರ ಮಾಡಬೇಕು, ಹಣ ಹೆಂಗೆ ಕೊಡಬೇಕು, ಇದನ್ನೆಲ್ಲ ಒಂದಷ್ಟು ತಂದೆ ತರ್ತಾರೆ. ಇದರಲ್ಲಿ ಒಂದು ವಿಶೇಷ ಏನಂದರೆ, ರೈತರು ಅಂದರೆ ನಾವು ಇದನ್ನು ಉತ್ಪಾದನೆಯನ್ನು ಮಾರುವಂಥ ರೈತರು ಯಾವುದೇ ರೀತಿಯ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳುವ ಅಗತ್ಯ ಇರೋದಿಲ್ಲ. ಆಮೇಲೆ ಸಬ್ಸೆಕ್ಷನ್ 3, ಯಾವುದೇ ವ್ಯಾಪಾರಿ ರೈತರಿಂದ ಉತ್ಪನ್ನ ಖರೀದಿಸಿದ ದಿನವೇ ಅಥವಾ ಅನಿವಾರ್ಯ ಸಂದರ್ಭದಲ್ಲಿ 3 ಕೆಲಸದ ದಿನಗಳಲ್ಲಿ ಹಣ ಪಾವತಿಸಬೇಕು. ಅಂದರೆ ಇದನ್ನು ಉದ್ರಿ ಹಾಕಂಗಿಲ್ಲ, ಸಾಲ ಎತ್ತಂಗಿಲ್ಲ. ಇವತ್ತು ಖರೀದಿ ಮಾಡಿದರೆ ಇವತ್ತೇ ದುಡ್ಡು ಕೊಡಬೇಕು. ಅಥವಾ ಪ್ರೊಸೀಜರಲ್ ಕಾರಣಕ್ಕೆ, ಬ್ಯಾಂಕ್ ರಜೆ ಇತ್ತು, ಏನೋ ಕಾರಣಕ್ಕಿದ್ದರೆ 3 ವರ್ಕಿಂಗ್ ದಿನ, 3 ಕಾರ್ಯದ ದಿನಗಳಲ್ಲಿ ಹಣ ಪಾವತಿ ಮಾಡಬೇಕು. ಯಾವತ್ತು ಖರೀದಿ ಮಾಡಿದನೋ ಆವತ್ತನೇ ಖರೀದಿಯ ಎಲ್ಲ ವಿವರಗಳನ್ನು ಒಳಗೊಂಡಂತಹ ರಸೀದಿ ಕೊಡುವುದು ಕಡ್ಡಾಯ. ಅಂದರೆ ಅದರಲ್ಲಿ ಎಷ್ಟು ತೂಕ ಬಂತು, ಯಾವ ಗ್ರೇಡು, ಅದು ಇದನ್ನೆಲ್ಲ ಕೊಡಬೇಕು. ಅದೊಂದು ರೆಫರೆನ್ಸ್ ಆಗಿ ಉಳಿಬೇಕು. ಅದನ್ನು ಖರೀದಿ ಮಾಡಿದ ದಿನ ಕೊಡಬೇಕು. ದುಡ್ಡನ್ನು 3 ದಿನದ ಒಳಗಾಗಿ ಕೊಡಬೇಕು. ಕೇಂದ್ರ ಸರ್ಕಾರ FAO ಮತ್ತು ಸಹಕಾರಿ ಸಂಘಕ್ಕೆ ಹಣ ಪಾವತಿಸುವ ವಿಧಾನವನ್ನು ಬೇರೆ ಮಾರ್ಗಸೂಚಿಯನ್ನು ಕೊಡುತ್ತೆ. ಅದು ಮುಂದೆ ರೂಲ್ನಲ್ಲಿ ಹೇಳಿದ್ದಾರೆ, ನಾವು ಪಾಯಿಂಟಿಗೆ ಬರ್ತೀವಿ. ಅವರು ಹೀಗೆ ತಕ್ಷಣ ಅವತ್ತೇ ದುಡ್ಡು ಕೊಡಬೇಕಂತಿಲ್ಲ, ಅದಕ್ಕೆ ಬೇರೆ ಪ್ರೊವಿಷನ್ಸು ಕೊಟ್ಟಿದ್ದಾರೆ. ಏಕೆಂದರೆ FAO ಮತ್ತು ಸಹಕಾರಿ ಸಂಘಗಳು ರೈತರದ್ದೇ ಇರ್ತವೆ. ಹಾಗಾಗಿ ಆ ಥರದ್ದು ಸ್ವಲ್ಪ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಈಗ ಸೆಕ್ಷನ್ 5ಕ್ಕೆ ಬರೋಣ. ಅದರಲ್ಲಿ ಸಬ್ಸೆಕ್ಷನ್ 1, ಪ್ಯಾನ್ ಸಂಖ್ಯೆ ಅಥವಾ ಸರ್ಕಾರ ಸೂಚಿಸುವ ಯಾವುದೇ ದಾಖಲೆ ಇರುವ ಯಾವುದೇ ವ್ಯಕ್ತಿ FAO ಸಹಕಾರಿ ಸಂಘ ರಾಜ್ಯ ಅಥವಾ ಹೊರ ರಾಜ್ಯಗಳಿಗೆ ವ್ಯವಹಾರ ನಡೆಸುವ ವಿದ್ಯುನ್ಮಾನ ವೇದಿಕೆ ಸ್ಥಾಪಿಸಬಹುದು. ಅಂದರೆ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ ಮುಖ್ಯವಾಗಿ ನಾವು ಹೇಳಿದಂಗೆ ಇದು ಇವತ್ತಿನ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಆನ್ಲೈನ್ ಟ್ರೇಡಿಂಗ್ ಏನು ಮಾಡ್ತಾಯಿದ್ದಾರೆ, ಬೇರೆ ಬೇರೆ ಸೆಕ್ಟರ್ಗೆ ಮಾಡ್ತಾಯಿದ್ದಾರೆ. ನೀವು ಬೇಕಾಗಿದ್ದನ್ನು ಒಂದು ಚಸ್ಮಾನು ತರಿಸ್ಬೋದು, ಶರ್ಟು ತರಿಸ್ಬೋದು, ಇನ್ನೊಂದು ಪೆನ್ ಡ್ರೈವು ತರಿಸ್ಬೋದು, ಹೆಂಗೆಲ್ಲ ಇದೆ. ಬಟ್ ಈಗ ಅಗ್ರಿಕಲ್ಚರಿಗೆ ಆ ಮಟ್ಟಕ್ಕೆ ಎಸ್ಪೆಷಲಿ ಮಾರಾಟ ಮಾಡೋದಕ್ಕೆ ವ್ಯವಸ್ಥೆ ಇರಲಿಲ್ಲ. ಅದನ್ನೇ ಗುರಿಯಾಗಿಟ್ಟುಕೊಂಡು ಇಲ್ಲಿ ಮಾಡುವಂಥ ವ್ಯವಸ್ಥೆ. ಹಾಗಾಗಿ ಪ್ಯಾನ್ ಸಂಖ್ಯೆ ಇರುವಂಥ, ಪ್ಯಾನ್ ನಂಬರ್ ಇರುವಂಥ ಯಾವುದೇ ವ್ಯಕ್ತಿ FAO ಸಹಕಾರಿ ಸಂಘ ಯಾರು ಬೇಕಾದರೂ ಒಂದು ಕಾಮರ್ಸ್ ಪ್ಲ್ಯಾಟ್ಫಾರ್ಮ್, ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಅಥವಾ ವಿದ್ಯುನ್ಮಾನ ವ್ಯವಹಾರ ವೇದಿಕೆಯನ್ನು ಸ್ಥಾಪನೆ ಮಾಡ್ಬೋದು. ಆದರೆ ಒಂದು ಕಂಡೀಷನ್ ಏನಂದರೆ, ಆ ಥರ ಸ್ಥಾಪನೆ ಮಾಡೋಕ್ಕೂ ಯಾರೇ ಹೊರಟಿದ್ರು ಕೂಡ ಅವರು ವ್ಯಾಪಾರದ ವಿಧಾನ, ಶುಲ್ಕ, ತಾಂತ್ರಿಕ ವಿವರ, ಸಾಗಾಟದ ವ್ಯವಸ್ಥೆ, ಗುಣಮಟ್ಟದ ನಿರ್ಧಾರದ ವಿಧಾನ, ಹಣ ಪಾವತಿ ಮತ್ತು ಸ್ಥಳೀಯ ಭಾಷೆಯಲ್ಲಿ ಮಾರ್ಗಸೂಚಿ ಮುಂತಾದ ಎಲ್ಲ ವಿವರಗಳನ್ನು ರೆಡಿ ಮಾಡಿ ಅದನ್ನು ಕಾರ್ಯಗತ ಮಾಡತಕ್ಕದ್ದು. ಅಂದರೆ ಜನರಿಗೆ ಗೊತ್ತಾಗಬೇಕು. ಮೊದಲೇ ಎಲ್ಲ ಹೇಳ್ಬಿಡ್ಬೇಕು, ನೋಡಪ್ಪ ನಾನು ಹೀಗೆ ಕ್ವಾಲಿಟಿ ಮಾಡ್ತೀನಿ, ಹೀಗೆ ನಿರ್ಧಾರ ಮಾಡ್ತೀನಿ, ನಾನು ಇದಕ್ಕೆ ಇಷ್ಟು ರೇಟ್ ಕೊಡ್ತೀನಿ, ಆಮೇಲೆ ನಂದು ತೂಕದ ವ್ಯವಸ್ಥೆ ಹಿಂಗಿದೆ, ನಾನು ಇಂಥ ಟೈಮ್ನಲ್ಲಿ ಖರೀದಿ ಮಾಡ್ತೀನಿ, ಇಷ್ಟು ದುಡ್ಡು ಕೊಡ್ತೀನಿ, ನಂದು ಕಮಿಷನ್ ಇಷ್ಟು, ನಾನು ನಿಮ್ಮ ತೊಗೊಂಡು. ಸೊ ಎಲ್ಲ ವಿವರವನ್ನು ಮೊದಲೇ ರೆಡಿ ಮಾಡಿ ಸ್ಟ್ಯಾಂಡರ್ಡ್ ಇದನ್ನು ಘೋಷಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಾರ್ಗಸೂಚಿ ಜಾರಿ ಮಾಡಬಹುದು. ಸೊ ಹೇಗಿರಬೇಕು, ಏನೆಲ್ಲ ಹೇಳಬೇಕು ಇವರು, ಆಮೇಲೆ ಮತ್ತೆ ಡಿಸ್ಪ್ಯೂಟಿಗೆ ಕಾರಣ ಆಗಬಾರ್ದು. ಆ ಥರದ್ದನ್ನು ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಮಾದರಿ ಇದನ್ನು ಫ್ರೇಮ್ವರ್ಕನ್ನು ಕೊಡಬಹುದು. ರೂಲ್ಸಲ್ಲಿ ಸಾಮಾನ್ಯ ಕೊಟ್ಟಿದ್ದಾರೆ. ಈಗ ಸೆಕ್ಷನ್ 6ಕ್ಕೆ ಬರೋಣ. ಈ ಕಾಯ್ದೆಯಡಿ ನಡೆಯುವ ಎಲ್ಲ ರೈತ ಉತ್ಪನ್ನ ವ್ಯಾಪಾರಕ್ಕೆ ರೈತರ ವ್ಯಾಪಾರಸ್ಥರ ವಿದ್ಯುನ್ಮಾನ ವೇದಿಕೆಗಳ ಮೇಲೆ ರಾಜ್ಯ ಸರ್ಕಾರದ APMC ಅಥವಾ ಇನ್ನಾವುದೇ ಕಾಯ್ದೆಯ ಅಡಿಯಲ್ಲಿ ಬರುವ ಶುಲ್ಕ, ಸೆಸ್, ಲೆವಿ ಅನ್ವಯ ಆಗೋದಿಲ್ಲ. ಇದು ನಾವು ಇದು ಈಗೇನು ಕಾಯ್ದೆ ಏನು ಜಾರಿ ತರ್ತಾ ಇದ್ದಾರೆ, ಈ ಸದ್ಯಕ್ಕಿರುವಂಥ ಯಾವುದೇ ಸ್ಥಳೀಯ ಕಾಯ್ದೆಗಳನ್ನು ಓವರ್ ರೈಡ್ ಮಾಡುತ್ತೆ. ಹಾಗಾಗಿ ಈ ಕಾಯ್ದೆ ಅಡಿಯಲ್ಲಿ ನೀವು ನೋಂದಣಿ ಮಾಡ್ಕೊಂಡು ವ್ಯಾಪಾರ ಶುರು ಮಾಡಿದರೆ, ಅದು ಎಲೆಕ್ಟ್ರಾನಿಕ್ ಪ್ಲ್ಯಾಟ್ಫಾರ್ಮ್ ಇರ್ಬೋದು ಅಥವಾ ಇಂಡಿವಿಜುವಲ್ ವ್ಯಾಪಾರ ವ್ಯವಸ್ಥೆನೂ ಇರ್ಬೋದು, ನೀವು ಇಲ್ಲಿಯ ಈಗಿರುವಂಥ ಲೋಕಲ್ APMCನೋ ಅದು ಯಾವುದೇ ಸೆಸ್ಸನ್ನಾಗಲಿ ಅದನ್ನು ಕೊಡುವ ಪ್ರಶ್ನೆ ಇಲ್ಲ. ಈಗ ಸೆಕ್ಷನ್ನು 7, ಕೇಂದ್ರ ಸರ್ಕಾರ ಬೆಲೆ ಮಾಹಿತಿ ಮತ್ತು ಮಾರುಕಟ್ಟೆ ಸಂಶೋಧನೆಗಳ ವ್ಯವಸ್ಥೆ ರೂಪಿಸಬಹುದು. ಮಾರುಕಟ್ಟೆ ಸಂಶೋಧನೆ ಅಂದರೆ ಮಾರ್ಕೆಟ್ ಇಂಟೆಲಿಜೆನ್ಸು. ಕೇಂದ್ರ ಸರ್ಕಾರ ಈ ಬೆಲೆ ಮಾಹಿತಿ ಇದನ್ನೆಲ್ಲ, ಮಾರುಕಟ್ಟೆ ವಿವರಗಳು, ಇದು ಫೋರ್ಕಾಸ್ಟಿಂಗ್ ಅಂತಿಂಥದ್ದೆಲ್ಲ ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡೋದಕ್ಕೆ ವಿಚಾರ ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ ಈಗ ನೋಡಿ, ಪೇಮೆಂಟ್ ಗೇಟ್ವೇ ಬಂದಾಗ UPIಯನ್ನು ಭೀಮ್ ಆ್ಯಪನ್ನು ಮಾಡಿ UPI ಮಾಡಿದರು. ಸೊ ಅದರ ಮೇಲೆ ಉಳಿದೆಲ್ಲ ಪ್ರೈವೇಟ್ಗಳು ವರ್ಕ್ ಮಾಡ್ತಾಯಿದ್ವಿ. ಒಂದು ಯೂನಿಫೈಡ್ ಪೇಮೆಂಟ್ ಗೇಟ್ವೇ. ಹಾಗೆಯೇ ಇಲ್ಲೂ ಕೂಡ ಒಂದು ಡೇಟಾ ಸಿಸ್ಟಮನ್ನು ಮಾಡ್ಬೋದು. ನೋಡಿ, ಅದರಲ್ಲೇ ಸೆಕ್ಷನ್ 7ರಲ್ಲಿ ಸಬ್ಸೆಕ್ಷನ್ 2ರಲ್ಲಿ
ಕೇಂದ್ರ ಸರ್ಕಾರ ಯಾವುದೇ ವ್ಯಾಪಾರ ವೇದಿಕೆಯಿಂದ ಅಂತಹ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ನೆನ್ಪಿಟ್ಕೊಳ್ಳಿ, ಇ ಕಾಮರ್ಸು ಇದು ದೊಡ್ಡ ಪ್ರಮಾಣಕ್ಕೆ ಮುಂದೆ ಬೆಳೀತದೆ. ಹೆಂಗೆ ಬೇರೆ ಸೆಗ್ಮೆಂಟಲ್ಲಿದೆ, ಅವರೆಲ್ಲರೂ ಎಲ್ಲ ಕಂಪ್ಯೂಟರೈಸ್ಡ್ ಇರುತ್ತೆ, ಎಲ್ಲ ಆಟೋಮೇಟೆಡ್ ಇರುತ್ತೆ. ಆಮೇಲೆ ಪ್ರತಿಯೊಂದು, ಆಮೇಲೆ ಈ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ತುಂಬ ಚೆನ್ನಾಗಿ ಬಳಸ್ತಾರೆ. ಅಲ್ಲಿ ಇಲ್ಲಾಂದರೆ ಸಾಧ್ಯನೇ ಇಲ್ಲ. ದಿನಕ್ಕೆ ಲಕ್ಷಾಂತರ ಕೋಟ್ಯಾಂತರ ವ್ಯವಹಾರಗಳು ಆ ಪ್ಲ್ಯಾಟ್ಫಾರ್ಮ್ನಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಈ ಖರೀದಿದಾರರ ಬಿಹೇವಿಯರನ್ನು ಅಥವಾ ಯಾವ ಉತ್ಪನ್ನಕ್ಕೆ ಹೆಚ್ಚು ಡಿಮಾಂಡ್ ಇದೆ, ಯಾವ ಉತ್ಪನ್ನ ಖರೀದಿ ಆದಮೇಲೆ ರಿಜೆಕ್ಟ್ ಆಗುತ್ತೆ, ಈ ಥರದ್ದೆಲ್ಲ ಒಂದು ರೀಜನ್ನಲ್ಲಿ. ಸೊ ಈ ಥರದ್ದು ಡೇಟಾ ಕೋಟ್ಯಾಂತರ ಸಂಖ್ಯೆಯಲ್ಲಿ ಡೇಟಾ ಜನರೇಟ್ ಆಗುತ್ತೆ ಪ್ರತಿದಿನ ವ್ಯವಹಾರದಾಗ. ಅದನ್ನೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಬೇರೆ ಬೇರೆ ಇವತ್ತಿನ IT ಇದನ್ನು ಇಟ್ಟುಕೊಂಡು ಅನಲೈಸ್ ಮಾಡ್ತಾರೆ. ಸೊ ಅದು ತುಂಬ ಮಹತ್ವ. ಅದಕ್ಕೆ ಸಾಕಷ್ಟು ಖರ್ಚು ಆಗುತ್ತೆ, ಸಾಕಷ್ಟು ಬುದ್ಧಿಶಕ್ತಿ ಇರುವಂಥ ಜನರನ್ನ ಸೊ ಇದು ಏನಾಗುತ್ತೆ, ಅದು ಮುಂದೆ ನೀವು ಬದಲಾವಣೆಯನ್ನು ತರೋದಕ್ಕೆ, ವ್ಯಾಪಾರವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ, ಅಥವಾ ಯಾವುದಕ್ಕೆ ಹೆಚ್ಚಿಗೆ ಜನರದ್ದು ಬೇಡಿಕೆ ಇವೆಲ್ಲ ಅನಲೈಸ್ ಮಾಡೋದಕ್ಕೆ ಮಾರ್ಕೆಟ್ ಡೇಟಾ ಅನಾಲಿಟಿಕ್ಸಿಗೆ ಬೇಕಾಗುತ್ತೆ. ಸೊ ಇದ್ರ ಮೇಲೆ ಮುಂದೆ ಅದರ ಭವಿಷ್ಯ ನಿಲ್ಲುತ್ತೆ ಆ ವ್ಯವಹಾರದ್ದು. ಹಾಗಾಗಿ ಅದನ್ನು ಸರ್ಕಾರನೂ ಒಂದು ಪ್ರಮಾಣಕ್ಕೆ ತಾನು ಮಾಡೋಕ್ಕೆ ಹೊರಟಿದೆ. ಜೊತೆಗೆ ಪ್ರೈವೇಟ್ ಕಂಪ್ನಿಯಿಂದ ಕೂಡ ತಗೊಂಡು ಅದನ್ನು ಬೇರೆಯವರಿಗೆ ಹಂಚೋದಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಈಗ ಕಾಯ್ದೆಯ ಮೂಲ ತಿರುಳು ಇಷ್ಟೇ, ಮುಗಿದೋಯ್ತು. ಈಗ ನೋಡಿ, ಸೆಕ್ಷನ್ 3ರಿಂದ ಸೆಕ್ಷನ್ನು 7ರವರೆಗೆ ಕಾಯ್ದೆ ಮೂಲ ವ್ಯಾಪ್ತಿ ಮುಗಿದೋಯ್ತು. ಇನ್ನೇನಿದ್ರು ಅಧ್ಯಾಯ 3ರಲ್ಲಿ ವ್ಯಾಜ್ಯ ಪರಿಹಾರ ವ್ಯವಸ್ಥೆ. ಇದರಲ್ಲಿ ನೋಡಿ, ಯಾರು ಬೇಕಾದ್ರೂ ವ್ಯಾಪಾರ ಮಾಡಿ, ಇದನ್ನು ಅದಕ್ಕೆ ಒಂದು ಚೌಕಟ್ಟಿನ ಲಿಮಿಟಲ್ಲಿ ಮಾಡಿ, ದುಡ್ಡನ್ನು ಏನು ಒಂದಷ್ಟು ಪಾಯಿಂಟ್ಸನ್ನು ಕವರ್ ಮಾಡಿದರೆ ಇಷ್ಟೇ. ಇದರಲ್ಲಿ ರೈತರಿಗೆ ಮೋಸ ಆಗುವಂಥ ಯಾವ ಪಾಯಿಂಟ್ ಇದೆ ಅಂತೇಳಿ ಅದನ್ನು ನಾವು ಮುಂದೆ ಆಮೇಲೆ ಚರ್ಚೆ ಮಾಡಿ, ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಈಗ ಅಧ್ಯಾಯ 3 ವ್ಯಾಜ್ಯ ಪರಿಹಾರ ವ್ಯವಸ್ಥೆ, ಅಂದರೆ ಡಿಸ್ಪ್ಯೂಟ್ ಸೆಟ್ಲ್ಮೆಂಟ್. ಇದು ಸೆಕ್ಷನ್ 8ರಲ್ಲಿ ಸಬ್ಸೆಕ್ಷನ್ 1, ರೈತ ಅಥವಾ ವ್ಯಾಪಾರ ಸಂಸ್ಥೆ ವ್ಯಾಜ್ಯವನ್ನು ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ರವರಿಗೆ ಸಲ್ಲಿಸಬಹುದು. ಪ್ರಾರಂಭಿಕ ಹಂತದಲ್ಲಿ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂದರೆ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟಿಗೆ ತಮ್ಮ ದೂರನ್ನು ಫಸ್ಟು ಕೊಡಬೇಕು. ಈಗ ಇದರಲ್ಲಿ ಏನಾದರೂ ಇದರಲ್ಲಿ ಸಮಸ್ಯೆಗಳು ಬಂದರೆ ಒಬ್ಬೊಬ್ಬರೊಳಗೆ ಅವರು ತಕರಾರನ್ನು ರಾಜಿ ಸಂಧಾನ ಮಂಡಳಿಗೆ ಒಪ್ಪಿಸಬಹುದು. ಅಂದರೆ ಈ ಕನ್ಸಿಲೇಷನ್ ಬೋರ್ಡಿಗೆ ಅವರು ರೆಫರ್ ಮಾಡ್ಬೋದು. ಇದು ರಾಜಿ ಮಾಡ್ರಪ್ಪ, ಇದರಲ್ಲಿ ಇಬ್ಬರನ್ನು ಏನೋ ಒಂದು ಹೊಂದಾಣಿಕೆಯಾಗಿ ಮಾಡಲಿ ಅಂತ. ಆಮೇಲೆ ಸೆಕ್ಷನ್ 8ರಲ್ಲಿ 2 ಮತ್ತು 3 ಸಬ್ಸೆಕ್ಷನ್ನು ಎರಡೂ ಪಕ್ಷಗಾರರ ಪರವಾಗಿ ಸಮತೋಲಿತವಾದಂಥ ಸಂಧಾನ ಮಂಡಳಿಯನ್ನು ರಚಿಸಬೇಕು. ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ನಾನು ಅದನ್ನು ಇಲ್ಲಿ ಕವರ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಸಂಧಾನ ಮಂಡಳಿಯನ್ನು ರಚಿಸಬೇಕು. ಅದರಲ್ಲಿ ರೈತನ ಪಕ್ಷಗಾರರು ಇರ್ತಾರೆ, ಕಂಪನಿಯ ಪಕ್ಷಗಾರರು ಇರ್ತಾರೆ, ಆಮೇಲೆ ಸರ್ಕಾರಿ ಅಧಿಕಾರಿಗಳಿರ್ತಾರೆ. ಒಟ್ಟಲ್ಲಿ ಎಲ್ಲರಿಗೂ ಅನುಕೂಲ ಆಗುವಂಗೆ ಮಾಡಬೇಕು. ಇದರಲ್ಲಿ ಸೆಕ್ಷನ್ 8ರಲ್ಲಿ ಸಬ್ಸೆಕ್ಷನ್ 4 ರಾಜಿ ಸಂಧಾನ ಯಶಸ್ವಿಯಾದಲ್ಲಿ ಎಲ್ಲ ವಿವರಗಳನ್ನು ಒಳಗೊಂಡಂಥ ದಾಖಲೆಯಿಂದ ತಯಾರಿಸಿ ಎರಡೂ ಪಕ್ಷಗಳು ಸಹಿ ಮಾಡಬೇಕು. ಮತ್ತು ಅದಕ್ಕೆ ಇಬ್ಬರೂ ಕೂಡ ಅದಕ್ಕೆ ಬಾಧ್ಯಸ್ಥರಾಗಿರ್ತಾರೆ. ಅದನ್ನ ಭದ್ರಾಗಿರಬೇಕು, ಅಂದರೆ ಭದ್ರಾಗಿರಬೇಕು. ಅಲ್ಲಿ ಒಪ್ಕೊಂಡು ಆಮೇಲೆ ಈ ಕಡೆ ಬಂದು ಉಲ್ಟಾ ಹೊಡೆಯುವಂಗಿಲ್ಲ. ಅಲ್ಲಿ ನಿಮಗೆ ಒಪ್ಪಿತ ಆಯಿತು ಅಂತ ಆದರೆ ಅದಕ್ಕೆ ಅಲ್ಲಿ ಸೈನ್ ಹಾಕಿ ಅದನ್ನು ಒಪ್ಕೋಬೇಕಷ್ಟೆ. ಆಮೇಲೆ ನಿಮಗೆ ಒಪ್ಕೋಬೇಕು ಅಂತ ಒತ್ತಾಯಿಲ್ಲ, ನಿಮಗೆ ಸಮಾಧಾನ ಇಲ್ಲಂದರೆ ನೀವು ಅಪೀಲಿಗೆ ಹೋಗ್ಬೋದು, ಅಲ್ಲಿ ಮುಂದೆ ಬರುತ್ತೆ. ಈ ಎಲ್ಲ ಇದನ್ನು ಈ ದೂರು ಕೊಟ್ಟಲ್ಲಿಂದ ನಿಮಗೆ ಪರಿಹಾರ ಸೂಚನೆ ಆಗುವಲ್ಲಿವರೆಗೆ 30 ದಿನದೊಳಗೆ ವ್ಯವಹಾರ ಮುಗಿಬೇಕು. ಇಲ್ಲ 30 ದಿನದೊಳಗೆ ಅದು ಆಗಲಿಲ್ಲ ಅಂತಾದರೆ ನೀವು ಅದು ರೈತರಾರು ಇರ್ಬೋದು, ಕಂಪ್ನಿಯಾರು ಇರ್ಬೋದು, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ರಿಗೆ ಮತ್ತೆ ನೀವು ಸಂಪರ್ಕ ಮಾಡ್ಬೋದು. ಇವರು ಸಬ್ ಡಿವಿಷನಲ್ ಅಥಾರಿಟಿ ಕೂಡ ಆಗಿರ್ತಾರೆ ಈ ವ್ಯಾಜ್ಯ ಪರಿಹಾರಕ್ಕೆ ಸಂಬಂಧಪಟ್ಟಂತೆ. ಇವರು ಈಗ ಆಯಿತು, ನಿಮ್ಮ ಕನ್ಸಿಲೇಷನ್ನು ಅಂದರೆ ನಿಮಗೆ ರಾಜಿ ಸಂಧಾನ ಆಗಲಿಲ್ಲ, ಸೊ ಹಾಗಾಗಿ ನೀವು ಇಲ್ಲ ಸರ್ ನಮಗೆ ಆಗಲಿಲ್ಲ, ಅದು ನೀವೇ ಅದೇನು ಅಂತೆಲ್ಲ ಪರಿಶೀಲನೆ ಮಾಡಿ ನಮಗೊಂದು ಜಜ್ಮೆಂಟ್ ಕೊಟ್ಬಿಟ್ರಪ್ಪ, ನಮಗೊಂದು ತೀರ್ಪು ಕೊಟ್ಬಿಡಿ ಅಂತ ನೀವು ಅವ್ರನ್ನ ಮತ್ತೆ ಆದರೆ ಅಂತ ಇಟ್ಕೊಳ್ಳಿ. ಅವರು 30 ದಿನಗಳ ಒಳಗಾಗಿ ಎಲ್ಲ ವಿವರಗಳನ್ನು ಪರಿಶೀಲಿಸಿ ಎರಡೂ ಪಕ್ಷಗಳ ಪ್ರತಿ ಹೇಳಿಕೆಗಳು ಅದನ್ನು ಅವರವ್ರ ಸಮರ್ಥನೆಗಳನ್ನು ತಿಳ್ಕೊಂಡು ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ, ಒಂದು ಜಜ್ಮೆಂಟ್ ಕೊಡ್ತಾರೆ. ಆವಾಗ ಅವರು ಹಣ ಪಾವತಿಸುವಂತೆ ಆದೇಶವನ್ನು ಕೊಡ್ಬೋದು, ಹಣ ಪಾವತಿ ಸಂಬಂಧಪಟ್ಟಂತೆ ಇದ್ದರೆ.
ಇಲ್ಲ ಅದಕ್ಕೆ ಆಮೇಲೆ ಅದನ್ನು ನೋಡಿ ಪರಿಸ್ಥಿತಿ ನೋಡಿ ದಂಡ ಹಾಕ್ಬೋದು. ಇಲ್ಲ ಅಂಥ ವ್ಯಾಪಾರಿಯ ವ್ಯವಹಾರ ಮುಂದುವರಿಸಿದಂಗೆ ಅವನ್ನ ನಿರ್ಬಂಧ ಮಾಡ್ಬೋದು, ಅಂದರೆ ರೆಸ್ಟ್ರಿಕ್ಟ್ ಮಾಡ್ಬೋದು ಅಥವಾ ಸಸ್ಪೆಂಡ್ ಮಾಡ್ಬೋದು. ಅದನ್ನೆಲ್ಲ ಕ್ರಮ ತಗೊಳ್ಳುವಂಥ ಹಕ್ಕು ಅವರಿಗೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟರಿಗೆ, ಸಬ್ ಡಿವಿಷನಲ್ ಅಥಾರಿಟಿಗೆ ಇರುತ್ತೆ. ಆಮೇಲೆ ಈ ಆದೇಶ ಒಪ್ಪದವರು, ಈಗ ಆಯಿತು ಅದು ಯಾರಿಗೂ ಒಪ್ಪಲಿಲ್ಲ, ಇವ್ರು ಯಾಕೋ ನನ್ನ ಪರವಾಗಿಲ್ಲ, ನನ್ನ ವಿರುದ್ಧ ಮಾಡಿದರು ಅಂತ ಅನಿಸಿದರೆ ಮತ್ತೆ ಮೇಲ್ಮನವಿಗೆ ಹೋಗ್ಬೋದು. ಮೇಲ್ಮನವಿ ಯಾರಪ್ಪ ಅಂತ ಕೇಳಿದರೆ ಕಲೆಕ್ಟರ್ ಇರ್ತಾರೆ, ಅಥವಾ ಅವರು ನೇಮಿಸಿದಂಥ ಹೆಚ್ಚುವರಿ ಕಲೆಕ್ಟರು ಮೇಲ್ಮನವಿ ಅಧಿಕಾರ ಹೊಂದಿರ್ತಾರೆ. ಸೊ ಹಾಗಾಗಿ ನೀವು ಇಲ್ಲಿ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟಲ್ಲಿ ಸಮಾಧಾನ ಆಗಲಿಲ್ಲ ಅಂದರೆ ಕಲೆಕ್ಟರ್ ಹತ್ರ ಮೇಲ್ಮನವಿ ಹೋಗ್ಬೋದು. ಈ ಎರಡೂ ಪ್ರಾಧಿಕಾರಗಳ ಆದೇಶಕ್ಕೆ ಸಿವಿಲ್ ಕೋರ್ಟ್ ಆದೇಶದ ಮಾನ್ಯತೆ ಇರುತ್ತದೆ. ಅದು ಈ ಹಿಂದಿನ ಕಾಯ್ದೆಯಲ್ಲಿದ್ದಂಗೆ ಇದಕ್ಕೆ ಆದೇಶ, ಮತ್ತು ಇದನ್ನು ಆದೇಶ ಮಾಡಿದ ಮೊತ್ತವನ್ನು ಭೂಕಂದಾಯ ಬಾಕಿ ಎಂಬಂತೆ ವಸೂಲಿ ಮಾಡುವುದು, ಅಂದರೆ ರೆವಿನ್ಯೂ ಅರಿಯರ್ಸು ಅಂತ ವಸೂಲಿ ಮಾಡಬೇಕು. ಇದಕ್ಕೆ ಕೋರ್ಟ್ ಆದೇಶದ ಮಾನ್ಯತೆ ಇರೋದಕ್ಕೆ ಇದನ್ನು ಎಲ್ಲರೂ ಪಾಲಿಸಬೇಕಾಗತ್ತೆ, ಇಲ್ಲಾಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಬರುತ್ತೆ. ಹಾಗಾಗಿ ಇದನ್ನು ಅದಕ್ಕೆ ಸಿವಿಲ್ ಕೋರ್ಟ್ನ ಆದೇಶದ ಮಾನ್ಯತೆ ಇದಕ್ಕೂ ಕೂಡ ಇರುತ್ತೆ. ಈಗ ಸೆಕ್ಷನ್ 9 ಅದರಲ್ಲಿ ಸಬ್ಸೆಕ್ಷನ್ 1, ಕೇಂದ್ರ ಸರ್ಕಾರ ತನ್ನ ಅಥವಾ ರಾಜ್ಯ ಸರ್ಕಾರದ ಅಧಿಕಾರಿಗಳ ಮೂಲಕ ಸ್ವಯಂ ಪ್ರೇರಿತವಾಗಿ ಅಥವಾ ದೂರು ಆಧರಿಸಿ ಕಾಯ್ದೆ ಉಲ್ಲಂಘನೆ ಮಾಡಿರುವ ವ್ಯಾಪಾರ ವೇದಿಕೆಗಳ ನೋಂದಣಿ ಮತ್ತು ಪರವಾನಗಿಗಳನ್ನು 60 ದಿನಗಳ ಒಳಗಾಗಿ ರದ್ದು ಮಾಡಬಹುದು. ಏನಾಗುತ್ತೆ, ಈಗ ಇದು ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದ ಪ್ಲ್ಯಾಟ್ಫಾರ್ಮಿಗೆ ನ್ಯಾಷನಲ್ ಲೆವೆಲಲ್ಲಿ ಆಪರೇಟ್ ಮಾಡುವಂಥ ಯಾವುದೇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳು ಬಂದಾಗ ಈ ಪ್ರಶ್ನೆ ಬರುತ್ತೆ. ಅದನ್ನು ಯಾರು ದೂರು ಕೊಟ್ಟರೆ ನಮ್ಮಂಥವ್ರು ಯಾರೋ ಅದರಿಂದ ಬಾಧೆಗೊಳಗಾದವರು ಅಥವಾ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲೆ ಮಾಡ್ಕೊಂಡು 60 ದಿನದಲ್ಲಿ ಆ ಥರ ವೈಲೇಟ್ ಯಾರು ಮಾಡ್ತಾರೆ, ಯಾರು ಜನರಿಗೆ ಮೋಸ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂಥವ್ರನ್ನ ಇದು ಮಾಡ್ಬೋದು, ಏನು ಅದನ್ನ ಹಣ ವಸೂಲಿಗೆ ಆದೇಶ ಕೊಡ್ಬೋದು ಅಥವಾ ದಂಡ ಹಾಕ್ಬೋದು, ಇಲ್ಲ ನಿರ್ದಿಷ್ಟ ಅವಧಿಯವರೆಗೆ ವ್ಯವಹಾರದ ಪರವಾನಗಿಯನ್ನು ಅಮಾನತು ಅಂದರೆ ಸಸ್ಪೆಂಡ್ ಮಾಡ್ಬೋದು, ಅಥವಾ ಶಾಶ್ವತವಾಗಿ ಅವ್ರನ್ನ ರದ್ದು ಮಾಡ್ಬೋದು ಅವರ ಪರವಾನಗಿಯನ್ನು. ಆದಾಗ್ಯೂ ಅವರಿಗೂ ಕೂಡ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಯಾಕೆ ಏನು ಅಂತ ತಮ್ಮ ಭಾಗದಿಂದ ಇರುವಂಥ ಆರ್ಗ್ಯುಮೆಂಟ್ಸನ್ನು ತಮ್ಮ ಇದನ್ನು ಹೇಳೋಕ್ಕೆ ಅವರಿಗೆ ಸಾಕಷ್ಟು ಅವಕಾಶ ಮಾಡಿಕೊಟ್ಟು 60 ದಿನದೊಳಗಾಗಿ ಅದಕ್ಕೊಂದು ಇತ್ಯರ್ಥಕ್ಕೆ ಬರಬೇಕು. ಆಮೇಲೆ ಮತ್ತು ಇಲ್ಲೂ ಕೂಡ ಈ ಎಲ್ಲ ಆದೇಶಗಳಿಗೆ ಸಿವಿಲ್ ಕೋರ್ಟ್ ಆದೇಶದ ಮಾನ್ಯತೆ ಇರುತ್ತದೆ. ಅದು ಸ್ವಾಭಾವಿಕ, ಅದಕ್ಕೆ ಒಂದು ವೇಟೇಜ್ ಇರಬೇಕು, ಮತ್ತು ಅದನ್ನು ಆದೇಶ ಯಾರು ವಿರುದ್ಧ ಮಾಡಿರ್ತೀವೋ ಅವರನ್ನು ಪಾಲನೆ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಈ ಥರದ್ದೊಂದು ವೇಟೇಜನ್ನು ಕೊಟ್ಟಿರ್ತಾರೆ. ಆಮೇಲೆ ಈಗ ಸೆಕ್ಷನ್ 10 ಇದು ಸಬ್ಸೆಕ್ಷನ್ 1, ಈ ಆದೇಶದಿಂದ ತೊಂದರೆಗೆ ಒಳಗಾದವರು. ಅಗೇನ್ ನೋಡಿ, ಅಲ್ಲಿ 2 ಹಂತದಲ್ಲಿ ಮುಗೀತು. 3ನೇ ಹಂತದಲ್ಲಿ ಈ ಆದೇಶದಿಂದ ತೊಂದರೆಗೆ ಒಳಗಾದವರು 60 ದಿನದ ಒಳಗಾಗಿ ಕೇಂದ್ರ ಸರ್ಕಾರದಿಂದ ನಿಗದಿಪಡಿಸಿದ ಜಂಟಿ ಕಾರ್ಯದರ್ಶಿಗಿಂತ ಕಡಿಮೆ ಇಲ್ಲದ ಅಧಿಕಾರಿಗೆ ಮೇಲ್ಮನವಿ ಸಲ್ಲಿಸಬಹುದು. ಅಂದರೆ ಕೇಂದ್ರ ಸರ್ಕಾರದವರು ಜಾಯಿಂಟ್ ಸೆಕ್ರೆಟರಿಗಿಂತ ಮೇಲಿನ ಮಟ್ಟದ ಅಧಿಕಾರಿಯನ್ನು ಒಂದು ನೇಮಕ ಮಾಡಿರ್ತಾರೆ ಈ ಫೈನಲ್ ಅಪೀಲ್ ಹೋಗೋದಕ್ಕೆ. ಅವರಿಗೆ ನೀವು 60 ನಿಮಗೆ ಇಲ್ಲಿ ಕೆಳಗಿನ ಪ್ರಾಧಿಕಾರಗಳಲ್ಲಿ ಇದಾದರೆ ಏನು ನಿಮ್ಮ ವಿರುದ್ಧವಾಗಿ ಬಂದರೆ, ನಿಮಗೆ ಅದು ಸಮಾಧಾನ ಆಗಲಿಲ್ಲ ಅಂದರೆ ನೀವು ಅಲ್ಲಿಗೆ ಮೇಲ್ಮನವಿ ಹೋಗ್ಬೋದು. ಸರಿಯಾದ ಕಾರಣ ಇದ್ದರೆ ಇದನ್ನ 90 ದಿನಗಳವರೆಗೆ ನಿಮಗೆ ಮೇಲ್ಮನವಿ ಹೋಗೋದಕ್ಕೆ ಅವಕಾಶ ಕೊಡ್ಬೋದು. ನಾರ್ಮಲಾಗಿ 60 ದಿನದಲ್ಲಿ ನೀವು ಹೋಗಬೇಕು. ಸರಿಯಾದ ಕಾರಣ ಇದ್ದರೆ 90 ದಿನದವರೆಗೆ ಅದು ಹೋಗ್ಬೋದು. ಸೊ ಇವರು ಕೂಡ ಈ ಮೇಲ್ಮನವಿ ತಮ್ಮ ಕೈಗೆ ಬಂದ ಮೇಲೆ 90 ದಿನ ಅಂದರೆ 3 ತಿಂಗಳ ಒಳಗಾಗಿ ಇದನ್ನು ಇತ್ಯರ್ಥ ಮಾಡಬೇಕು. ಇದನ್ನು ಹಾಗೆಯೇ ಇಂಡೆಫಿನೆಟ್ ಆಗಿ ಫೈಲ್ ಮೇಲೆ ಕೂತ್ಕೊಳ್ಳೋಂಗಿಲ್ಲ. ಕಾಯ್ದೆಯಲ್ಲಿ ಮುಂದೆ ಬಂದಾಗ ಹೇಗೆ ಬರುತ್ತೆ ನೋಡೋಣ. ನೋಡಿ, ಇದಿಷ್ಟೇ ಈಗ ಸೆಕ್ಷನ್ 1ರಿಂದ 10ರವರೆಗೆ ನಮ್ಮ ಕಾಯ್ದೆಯಲ್ಲಿ ಇದು ಏನೇನಿದೆ ಪ್ಲಸ್ ವ್ಯಾಜ್ಯ ಪರಿಹಾರ ಹೇಗಿದೆ, ಇದಿಷ್ಟು ವಿವರ ನಿಮಗೆ ಬಂತು. ಇದರಲ್ಲಿ ರೈತರಿಗೆ ವಿರುದ್ಧವಾದಂಥ ಯಾವ ಪಾಯಿಂಟ್ ಇದೆ, ರೈತರನ್ನು ಬೀದಿಗೆ ತಳ್ಳುವಂಥ ಎಲ್ಲ ಇದನ್ನು ವ್ಯವಹಾರವನ್ನು ಖಾಸಗಿ ಕಂಪನಿಗಳಿಗೆ ಬರೆದು ಕೊಡುವಂತಹ ಯಾವ ಪಾಯಿಂಟ್ಸ್ ಇದೆ ನೀವೇ ಹೇಳಿ.
ಆಮೇಲೆ ಈಗ ಚಾಪ್ಟರ್ 4 ಅಂದರೆ ಅಧ್ಯಾಯ 4 ದಂಡ ಅಥವಾ ಪೆನಲ್ಟೀಸ್. ಇದರಲ್ಲಿ ಭಾಳಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ. ಅಂದರೆ ಅದೆಲ್ಲ 25,000 ಈ ಹಂತದಲ್ಲಿ 50,000 ಏನೇನೋ ಒಂದಷ್ಟಿದೆ. ಅದನ್ನು ನಾನು ಇಲ್ಲಿ ಹೆಚ್ಚು ವಿವರ ಹೇಳಕ್ಕೆ ಬಂದಿಲ್ಲ, ಯಾಕೆಂದರೆ ನೇರವಾಗಿ ನಮ್ಮ ರೈತರಿಗೆ ನಮಗೆ ಅಷ್ಟು ಸಂಬಂಧ ಏನು ಬರೋದಿಲ್ಲ. ಡೀಟೇಲ್ಸ್ ಇದೆ, ಅದು ಕಾಯ್ದೆ ಪುಸ್ತಕದಲ್ಲಿದೆ. ಕಾಯ್ದೆ ಉಲ್ಲಂಘನೆ ಮಾಡಿದವರಿಗೆ ವಿವಿಧ ಪ್ರಮಾಣದಲ್ಲಿ ದಂಡ ವಿಧಿಸಲು ಅವಕಾಶಗಳು ಮಾಡಿಕೊಡಲಾಗಿದೆ. ಮುಗೀತು ಅಷ್ಟೇ. ಆಮೇಲೆ ಚಾಪ್ಟರ್ 5 ಅಂದರೆ ಮಿಸ್ಲೇನಿಯಸ್, ಇತರೆ ಇದೆ. ಈ ಕಾಯ್ದೆ ರಾಜ್ಯ APMC ಅಥವಾ ಇನ್ನಿತರೆ ಸಂಬಂಧಿತ ಕಾಯ್ದೆಗಳನ್ನು ತಟಸ್ಥಗೊಳಿಸುತ್ತದೆ. ಅಂದರೆ ಅದನ್ನೇನು ರದ್ದು ಮಾಡ್ತಾ ಇಲ್ಲ, ಅದನ್ನು ಓವರ್ ರೈಡ್ ಮಾಡುತ್ತೆ. ಈ ಕಾಯ್ದೆ ಅಡಿಯಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ವ್ಯಾಪಾರ ಮಾಡ್ತೀರಿ ಅಥವಾ ಕಾಮರ್ಸ್ ಮಾಡ್ತೀರಿ ಅಂತಾದರೆ ಸ್ಥಳೀಯ ಕಾಯ್ದೆಗಳು ಇದಕ್ಕೆ ಅಪ್ಲೈ ಆಗೋದಿಲ್ಲ, ನಿಮಗೆ ಅಡ್ಡ ಬರೋದಿಲ್ಲ. ಸೊ ಈ ಕಾಯ್ದೆ ಅಡಿಗೆ ನೀವು ಸ್ವತಂತ್ರವಾಗಿ ಮಾಡ್ಬೋದು. APMC ಆ್ಯಕ್ಟು ಮತ್ತು ಅದೆಲ್ಲ ಈಗ ಅದ್ರ ಪಾಡಿ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಅದು ನಿಮಗೆ ಲಾಗು ಆಗೋದಿಲ್ಲ. ಆಮೇಲೆ ಯಾವುದೇ ಸಿವಿಲ್ ನ್ಯಾಯಾಲಯದ ವ್ಯಾಪ್ತಿಗೆ ಈ ವ್ಯಾಜ್ಯಗಳು ಬರೋದಿಲ್ಲ. ಇದು ಭಾಳ ಮಹತ್ವದ್ದು. ಇದು ಏನಾಗಿದೆ, ಈಗಾಗಲೇ ಸಿವಿಲ್ ನ್ಯಾಯಾಲಯಗಳಲ್ಲಿ ಬ್ಯಾಕಲಾಗು ಸಾವಿರಾರು ಲಕ್ಷಾನುಗಟ್ಟಲೆ ಕೇಸ್ಗಳು ಬಾಕಿ ಬಿದ್ದಿದೆ. ಇದೊಂದು ಮತ್ತೊಂದಷ್ಟು ಸಾವಿರಗಳು ಕೇಸ್ಗಳು ಅಲ್ಲಿ ಹೋಗಿ ಸೇರ್ಕೊಂಡ್ರೆ ಖಂಡಿತವಾಗಿ ಇದು ಪರಿಹಾರ ಆಗೋದಿಲ್ಲ. ಅದಕ್ಕೆ ಇವರು ಇದನ್ನು ಆ ನ್ಯಾಯಾಲಯಗಳ ವ್ಯಾಪ್ತಿಯಿಂದ ಹೊರಗಿಟ್ಟಿದ್ದಾರೆ. ಅದ್ರ ಬದಲಿಗೆ ಒಂದು ಪ್ಯಾರಲಲ್ ವ್ಯಾಜ್ಯ ಪರಿಹಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇದು ಸಿವಿಲ್ ಕೋರ್ಟಿಗೆ ಹೋಗಂಗಿಲ್ಲ, ಇದು ಮಾಡಬೇಕು. ಇನ್ನು ಇದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರದವರು ನಿಯಮಾವಳಿಗಳನ್ನು, ರೂಲ್ಸನ್ನು ಮಾಡಿದ್ದಾರೆ. ಅದು ಮಾಮೂಲಿ ಅದೇ ಮತ್ತೆ ರಿಪಿಟೇಷನ್. ಇದರಲ್ಲಿ ಹೇಳಬೇಕಂದ್ರೆ ವ್ಯಾಪಾರ ಆದಾಗ ಅದೇ ದಿನವೇ ಹಣ ಕೊಡಬೇಕು ಅಥವಾ 3 ಕೆಲಸದ ದಿನದ ಒಳಗೆ. ಅಂದರೆ ಏನೋ ಅವತ್ತು ಬ್ಯಾಂಕ್ ರಜೆ ಇತ್ತು, ಏನೋ ಆಯಿತು, ಇಂಟರ್ನೆಟ್ ಇರಲಿ, ಏನೋ ಸಮಥಿಂಗ್ ಇದ್ದರೆ ಮ್ಯಾಕ್ಸಿಮಮ್ 3 ಕೆಲಸದ ದಿನದೊಳಗೆ ದುಡ್ಡು ಕೊಡಬೇಕು. ಇನ್ನು ಇಲ್ಲಿ ನೋಡಿ, FPO ಮತ್ತು ಕೋಆಪರೇಟಿವ್ ಸೊಸೈಟಿಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅವರು ರೈತರಿಂದ ಖರೀದಿ ಮಾಡಿಕೊಂಡು ಗ್ರೇಡಿಂಗು, ಪ್ಯಾಕಿಂಗು, ಇನ್ನೇನೋ ಅದಕ್ಕೆ ತಯಾರಿ ಮಾಡಿಕೊಂಡು ಸಂಸ್ಕರಣೆ ಮಾಡಿ ರಫ್ತು ಮಾಡೋದು, ಅಂದರೆ ಹೆಚ್ಚಿಗೆ ಹಣ ಬರಲಿ ಅಂತೇಳಿ ಆ ಥರದ್ದು ಏನಾದ್ರು ಪ್ಲ್ಯಾನಿಂಗ್ ಇದ್ದರೆ ಆವಾಗ ರೈತರಿಗೆ ಅವರಿಗೆ ಮಾತುಕತೆ ಆಡ್ಕೊಂಡು 14 ದಿನದ ಒಳಗೆ ಹಣ ಕೊಟ್ಟರೆ ಸಾಕು. ಆದರೆ ರೈತ ಯಾವಾಗ ತನ್ನ ಉತ್ಪನ್ನವನ್ನು ತಂದು ಕೊಡ್ತಾನೋ ಆವಾಗೇ ಅದರದ್ದೆಲ್ಲ ವಿವರಗಳು ಇರುವಂಥ ರಸೀದಿಯನ್ನು ಕೊಡಬೇಕು, ರಿಸಿಟನ್ನು ಕೊಡಬೇಕು. ಆದರೆ ಹಣವನ್ನು 14 ದಿನದೊಳಗೆ ಕೊಡಬಹುದು. ಇನ್ನು ಇಲ್ಲಪ್ಪ, ಇನ್ನೂ ಅದನ್ನು ಹೆಚ್ಚು ಬೆಲೆಗೋಸ್ಕರ ನಾವೆಲ್ಲ ದೂರ ಕಳಿಸ್ತೀವಿ, ಇನ್ನೇನೋ ಮಾಡ್ತೀವಿ, ಅದಕ್ಕೆ ಪ್ರೊಸೆಸಿಂಗ್ ಮಾಡ್ತೀವಿ ಅಂದರೆ ಆ ಹಣ ಪಾವತಿ ಅವಧಿ 21 ದಿನದವರೆಗೆ ವಿಸ್ತಾರ ಆಗ್ಬೋದು. ಬಟ್ ಅದಕ್ಕಿಂತ ಹೆಚ್ಚು ನೀವು ಲೇಟ್ ಮಾಡೋಂಗಿಲ್ಲ FPOದವರು. ಆ ಹಂತದಲ್ಲಿ ಒಂದು ಕಂತಿನಲ್ಲಿ ಹಣ ಕೊಡ್ಬೋದು ಅಂತ ಒಂದು ಪ್ರೊವಿಷನ್ ಕೊಟ್ಟಿದ್ದಾರೆ. ಅದು ಹೆಂಗಪ್ಪ ಅಂದರೆ, ಈಗ ನೀವು ಫಸ್ಟ್ ತಂದಾಗ ಅದ್ರದ್ದು ಏನೋ ಒಂದು 50% ಒಂದು ಅಂದಾಜು ಮೌಲ್ಯ ಹಣ ಕೊಟ್ಬಿಡೋದು. ಯಾಕೆಂದರೆ ಅವರಿಗೇನೋ ಹರಕತ್ತಿರುತ್ತೆ, ಅವರಿಗೇನೋ ಅರ್ಜೆಂಟ್ ಇರುತ್ತೆ. ಆಮೇಲೆ ಮುಂದಿನ ಹಂತದಲ್ಲಿ ಉಳಿದಿದ್ದ ಹಣವನ್ನು ಕೊಡೋದು. ಬಟ್ ಏನೇ ಆದರೂ ಕೂಡ ರೈತ ತನ್ನ ಉತ್ಪಾದನೆಯನ್ನು ಕೊಟ್ಟಂಥ ಈ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, FPO ಇರ್ಬೋದು, ಸರಬರಾಜು ಮಾಡಿದ 21 ದಿನಗಳಲ್ಲಿ ಎಲ್ಲ ಪಾವತಿ ಮುಗಿಬೇಕು. ಆಮೇಲೆ ವ್ಯಾಜ್ಯ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಇದು ಹೇಳಿದ್ದಾರೆ, 21 ದಿನಗಳ ಒಳಗಾಗಿ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟರಿಗೆ ದೂರು ಕೊಡಬೇಕು. ನೀವು ನನಗೆ ಸಮಸ್ಯೆ ಆಗಿದೆ ಅಂತೇಳಿ ಇನ್ನೂ 3 ವರ್ಷ ಬಿಟ್ಟು ಹೇಳಕ್ಕೆ ಬರೋದಿಲ್ಲ. 21 ದಿನದಲ್ಲಿ ನೀವು ಅವರಿಗೆ ದೂರು ಕೊಡಬೇಕು. ಅದು ದೂರು ಯಾವುದೇ ರೀತಿಯದಿರ್ಬೋದು, ಅಂದರೆ ಯಾವುದಕ್ಕೆ ಸಂಬಂಧಪಟ್ಟು, ಉದಾಹರಣೆಗೆ ಗುಣಮಟ್ಟದ್ದು ಸಂಬಂಧಪಟ್ಟಿರ್ಬೋದು. ನಾನೆಲ್ಲ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದೀನಿ ಸಾರ್, ಅವರು ಇದೆಲ್ಲ ಸರಿ ಇಲ್ಲ ಅಂತ ವಾಪಸ್ ಮಾಡಿಬಿಟ್ರೆ ನೋಡಿ ಸಾರ್ ಅಂತ ನೀವು ದೂರು ಕೊಡ್ಬೋದು. ಗುಣಮಟ್ಟಕ್ಕೆ ಸಂಬಂಧಪಟ್ಟಿರ್ಬೋದು, ಅಥವಾ ಪ್ರಮಾಣ ಇರ್ಬೋದು, ಅಥವಾ ತೂಕದಲ್ಲಿ ಏನೋ ನನಗೆ ಮೋಸ ಆಗಿದೆ, ವ್ಯತ್ಯಾಸ ಆಗಿದೆ ಅಂತಿರ್ಬೋದು, ಅಥವಾ ಹಣ ಪಾವತಿ ವಿಳಂಬ ಆಯಿತು, ಇನ್ನೇನೋ ಇರ್ಬೋದು, ಪ್ಯಾಕಿಂಗು, ಆಮೇಲೆ ಅಥವಾ ರಿಜೆಕ್ಟ್ ಮಾಡ್ದೆ. ಸೊ ಈ ಥರ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳ ಕುರಿತು ನೀವು ದೂರು ಕೊಡಬಹುದು. ಆಮೇಲೆ ಈ ಕಾಯ್ದೆಯಲ್ಲಿ ಮಾಮೂಲಿ ಎಲ್ಲ ಇದರಲ್ಲೂ ಮಾಡ್ತಾರೆ, ಒಂದಷ್ಟು ಫಾರ್ಮ್ಯಾಟ್ಗಳನ್ನು ಅಲ್ಲೇ ಮಾಡಿಕೊಟ್ಬಿಟ್ಟಿದ್ದಾರೆ. ಉತ್ಪನ್ನ ಸರಬರಾಜು ಮಾಡಿದಾಗ ಕೊಡಬೇಕಿರುವ ರಶೀದಿಯ ಮಾದರಿ, ಅದು ಫಾರ್ಮ್ ನಂಬರ್ 1. ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟರಿಗೆ ದೂರು ನೀಡುವ ಅರ್ಜಿ ನಮೂನೆ ಫಾರ್ಮ್ 2. ರಾಜಿ ಸಂಧಾನದ ಇತ್ಯರ್ಥದ ನಮೂನೆ ಫಾರ್ಮ್ ನಂಬರ್ 3. ಸಬ್ ಡಿವಿಷನಲ್ ಅಥಾರಿಟಿಗೆ ಮೇಲ್ಮನವಿಯ ಅರ್ಜಿ ನಮೂನೆ ಫಾರ್ಮ್ ನಂಬರ್ 4. ಅದರಲ್ಲಿ ಅಪಿಲೇಟ್ ಅಥಾರಿಟಿಗೆ ಮೇಲ್ಮನವಿಯ ನಮೂನೆ ಮತ್ತು ಅದಕ್ಕೆ ಹಾಕುವಂಥ
ಅಫಿಡವಿಟ್ಟು ಅದರದ್ದು ನಮೂನೆ ಅಥವಾ ಮೆಮೊರಾಂಡಮ್ಮು ನಮೂನೆ, ಅದರಲ್ಲಿ ಫಾರ್ಮ್ ನಂಬರ್ 5, ಫಾರ್ಮ್ ನಂಬರ್ 6 ಈ ಥರ ಎಲ್ಲ ಪ್ರೊವಿಷನ್ಸ್ ಈಗಾಗಲೇ ಆಗಿದೆ. ಇನ್ನಿದರಲ್ಲಿ ಈ ಕಾಯ್ದೆಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು FAQಗಳು ಅಂದರೆ ಮತ್ತೆ ಕೇಳಿಬರುವಂಥ ಪ್ರಶ್ನೆಗಳನ್ನು ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಇದರಲ್ಲಿ ಏನಂದರೆ ಸರ್ಕಾರ ಮತ್ತು ನಬಾರ್ಡು ಅಂದರೆ ಸರ್ಕಾರಿ ಪ್ರಾಯೋಜಿತ SHGಗಳು ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು, ಸ್ವಸಹಾಯ ಸಂಘಗಳನ್ನು ಕೂಡ FPO ಅಂಥೇಳಿ ಕನ್ಸಿಡರ್ ಮಾಡ್ತಾರೆ. ಅಂದರೆ ಇದು ಫಾರ್ ಪ್ರಾಕ್ಟಿಕಲ್ ಪರ್ಪಸ್ಸು ಇವರು ಕೂಡ ವ್ಯಾಪಾರದಲ್ಲಿ ಇಳಿಬಹುದು. FPOಗಳಿಗೆ ಹೆಂಗೋ ಪ್ರೊವಿಷನ್ ಇದೆ. ಇವನ್ನು ನೋಂದಾಯಿತ ಅಥವಾ ಒಂದು ಮಾನ್ಯತೆ ಪಡೆದಂಥ SHGಗಳನ್ನು ಕೂಡ ಸ್ವಸಹಾಯ ಸಂಘಗಳು ಕೂಡ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇದೆ. ಆಮೇಲೆ ಪಾಯಿಂಟ್ ನಂಬರ್ 2, ರೈತರು ಉತ್ಪನ್ನ ಮಾರಾಟ ಮಾಡಲು ಎಲ್ಲೂ ನೋಂದಾಯಿಸಿಕೊಳ್ಳಬೇಕಿಲ್ಲ. ರೈತರು ಎಲ್ಲೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ವ್ಯಾಪಾರಸ್ಥರು ಮಾತ್ರ ಮಾಡ್ಕೋತಾರೆ. ಹಾಗಾಗಿ ರೈತರು ನೋಂದಾಯಿಸಿಕೊಳ್ಳಬೇಕಿಲ್ಲ. ಆಮೇಲೆ ಪಾಯಿಂಟ್ ನಂಬರ್ 3, ಪ್ಯಾನ್ ಸಂಖ್ಯೆ ಹೊಂದಿರುವ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್, ಇನ್ಕಮ್ ಟ್ಯಾಕ್ಸ್ ನಂಬರ್ ಏನು ಪ್ಯಾನ್ ಇದೆ ಅದನ್ನು ಹೊಂದಿರುವ ಯಾವುದೇ ವ್ಯಾಪಾರಸ್ಥ ಖರೀದಿ ಮತ್ತು ವಹಿವಾಟು ಮಾಡಬಹುದು. ಈಗ ನನಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆಮೇಲೆ ಖರೀದಿದಾರರಲ್ಲಿ ಸ್ಪರ್ಧೆ ಏರ್ಪಟ್ಟು ರೈತರಿಗೆ ಉತ್ತಮ ಬೆಲೆ ಸಿಗುತ್ತದೆ ಮತ್ತು ಯಾವುದೇ ಶುಲ್ಕ ಕೊಡಬೇಕಾಗಿಲ್ಲ. ಹಂಗಾರೆ ಈ ಕಾಯ್ದೆಯಿಂದ ಅನುಕೂಲ ಏನಪ್ಪ, ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇದು ಕಾಂಪಿಟೇಷನ್ನು ಕ್ರಿಯೇಟ್ ಮಾಡೋದಕ್ಕೆ. ಅದನ್ನು ನಾವು ಆಮೇಲೆ ಮಾತಾಡೋಣ. ಆಮೇಲೆ ಖರೀದಿದಾರರಿಗೆ ದೊಡ್ಡ ಸಂಖ್ಯೆಯ ರೈತರು ಸಿಗ್ತಾರೆ. ಖರೀದಿದಾರರಿಗೆ ಏನಾಗುತ್ತೆ ಆವಾಗ ನಾವು ಮಾತಾಡ್ದಂಗೆ ಎಲ್ಲ ಒಂದೇ ಥರದ ಹಣ್ಣು ಅಥವಾ ಒಂದೇ ಥರದ ತಳಿ, ಒಂದೇ ಇದನ್ನು ಗುಣಮಟ್ಟದ ಎಷ್ಟು ಬೇಕಷ್ಟು ಮಾಲನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಯಾವುದೇ ಫೀಸೆಸ್ಸು ಅಂಥವೆಲ್ಲ ಇರೋದಿಲ್ಲ. ಅವರು ಅದನ್ನು ದೊಡ್ಡ ಗ್ರಾಹಕರಿಗೆ ಮುಂದಿನ ಸರಪಣಿಗೆ ಯಾರು ಎಕ್ಸ್ಪೋರ್ಟರ್ ಇರ್ಬೋದು ಅಂಥವ್ರಿಗೆ ಕೊಡೋಕ್ಕೆ ಅವರಿಗೊಂದು ಧೈರ್ಯ ಇರುತ್ತೆ. ಇಷ್ಟು ಗುಣಮಟ್ಟದ ಇಷ್ಟು ಮಾಲು ನನಗೆ ಈ ವರ್ಷ ಸಿಗುತ್ತೆ, ಇಷ್ಟು ಉತ್ಪನ್ನ ಸಿಗುತ್ತೆ ಅಂತ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಅವ್ರು ಹಾಗಾಗಿ ಅದನ್ನು ಸಂಸ್ಕರಣಾ ಕೇಂದ್ರಕ್ಕೋ ಇನ್ಯಾರಿಗೂ ಮಾರೋದಕ್ಕೆ ಒಪ್ಪಂದ ಮಾಡ್ಕೊಳ್ಳೋಕ್ಕಾಗತ್ತೆ. ಖರೀದಿದಾರರು ಇದರಲ್ಲಿ ಒಂದು ವಿಶೇಷ ಅಂದರೆ ಖರೀದಿದಾರರು ಎರಡೂ ಕಡೆ ವ್ಯಾಪಾರ ಮಾಡ್ಬೋದು. ಒಂದು ಈ ಕಾಯ್ದೆಯಡಿ ನೋಂದಣಿ ಮಾಡ್ಕೊಂಡು ಹೊರಗೆ ಎಲ್ಲಿ ಬೇಕಾದ್ರೂ ಯಾವ ರಾಜ್ಯದ ಎಲ್ಲಿ ಬೇಕು ಯಾವ ಮೂಲೆಯಲ್ಲಿ ಕೂಡ ವ್ಯಾಪಾರ ಮಾಡ್ಬೋದು, ಖರೀದಿನೂ ಮಾಡ್ಬೋದು, ಇದನ್ನು ಮಾಡ್ಬೋದು, ಸೇಲು ಮಾಡ್ಬೋದು. ಅದೇ ರೀತಿ ಅವರು APMCಲಿ ಕೂಡ ಮಾಡ್ಬೋದು. ಆದರೆ APMCಲಿ ಮಾಡೋದಾದರೆ ಅಲ್ಲಿ ಮತ್ತೆ ಆ APMCಯ ಕಾಯ್ದೆಯ ಚೌಕಟ್ಟಿನೊಳಗೆ ನೋಂದಣಿ ಮಾಡ್ಕೊಂಡು ನೋಂದಾಯಿತ ವ್ಯಾಪಾರಸ್ಥ ಆಗಿ ಅಲ್ಲಿ ಮಾಡಬೇಕಾಗುತ್ತೆ. ಬಟ್ ಎರಡೂ ಕಡೆ ಮಾಡೋಕ್ಕೆ ಅವರಿಗೆ ಅವಕಾಶ ಇದೆ. ಆಮೇಲೆ ಇನ್ನೊಂದು, ಇವರು ಮಾಮೂಲಿ ಫಿಸಿಕಲ್ ವ್ಯಾಪಾರ ಅಂದರೆ ಈಗ ಹೋಗಿ ಈಗೇನು ವ್ಯಾಪಾರ ನಡೀತದೆ ಆ ಥರ ವ್ಯಾಪಾರನೂ ಮಾಡ್ಬೋದು. ಇಲ್ವಾ ಎಲೆಕ್ಟ್ರಾನಿಕ್ ಅಂದರೆ ಈ ಕಾಮರ್ಸ್ ಅದು ಕೂಡ ಮಾಡ್ಬೋದು, ವರ್ಚುವಲ್ ಇದು. ಹಾಗಾಗಿ ನಿಮಗೆ ನಿಮ್ಮ ಇಷ್ಟ, ಸ್ವಾತಂತ್ರ್ಯ, ಅಥವಾ ಎರಡೂ ಕೂಡ ಮಾಡ್ಕೋಬೋದು. ಈಗ ಫಿಸಿಕಲ್ ಈಗಿನ ಕನ್ವೆನ್ಷನಲ್ ಟ್ರೆಡಿಷ್ನಲ್ ವ್ಯಾಪಾರವನ್ನು ಮಾಡ್ಬೋದು, ಇಲ್ಲ ಈ ಕಾಮರ್ಸಿಗೆ ಕೂಡ ಹೋಗ್ಬೋದು. FPO ಮತ್ತು ಕೋಆಪರೇಟಿವ್ ಸೊಸೈಟಿಗಳು ಕೂಡ ವ್ಯಾಪಾರಸ್ಥರಾಗ್ಬೋದು ಇದರಲ್ಲಿ. ಅದು ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ. ಆಮೇಲೆ ಅಂತಾರಾಜ್ಯ ವ್ಯಾಪಾರವಾದಲ್ಲಿ ದೂರುಗಳನ್ನು ಕೊಡಬೇಕಾದ ಜಾಗ ಖರೀದಿಯಾದ ಸ್ಥಳ. ಅಂದರೆ ಈಗ ಏನಾಗುತ್ತೆ, ನಾನೀಗ ಬೆಂಗಳೂರು ರೈತ, ಇದನ್ನು ನಂದು ಯಾವುದೋ ಒಂದು ಉತ್ಪನ್ನವನ್ನು ಲಕ್ನೋಕ್ಕೆ ಮಾರಿದ್ದೇನೆ ಅಂತ ಇಟ್ಕೊಳ್ಳಿ. ಆವಾಗ ಅದು ಯಾವುದಕ್ಕೆ ಸಂಬಂಧಪಟ್ಟಂತ ನಮ್ಮಲ್ಲಿ ವ್ಯಾಜ್ಯ ಬಂತು, ನಮಗೆ ಅವರಿಗೆ ತಕರಾರು ಬಂತು. ಹಾಗಾಗಿ ಎಲ್ಲಿ ಮಾಡಬೇಕು, ಬೆಂಗಳೂರಿನಲ್ಲಿ ಅದು ವ್ಯಾಜ್ಯ ಪರಿಹಾರ ಆಗಬೇಕು. ಸೊ ದಟ್ ಈಗ ಏನೇನು ರೈತರಿಗೆ ಅನುಕೂಲ ಆಗುತ್ತೆ. ಆ ಕಂಪ್ನಿ ಇನ್ಯಾವುದೋ ಊರಿಂದ ಅದು ಇಡೀ ರಾಜ್ಯ ದೇಶವ್ಯಾಪಿ ಇರುತ್ತೆ, ಅವ್ರು ಎಲ್ಲಿ ಬೇಕಾದ್ರೂ ಅದನ್ನ ಫೈಟ್ ಮಾಡ್ತಾರೆ ಕೇಸನ್ನು, ಬಟ್ ನಾವು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಖರೀದಿಯಾದ ಜಾಗದಲ್ಲಿ ಅದರದ್ದು ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಆಗಬೇಕು. ನೋಡಿ, ಇದು ರೈತ ಪರವಾಗಿರುವಂಥ ಒಂದು ಮಹತ್ವದ ಅಂಶ. ವರ್ಚುವಲ್ ವ್ಯಾಪಾರ ವ್ಯವಸ್ಥೆ ಏನಿದೆ, ವೇದಿಕೆಗಳೇನಿದೆ, ಅದನ್ನು ವೈಯಕ್ತಿಕವಾಗಿ ಮಾಡೋಂಗಿಲ್ಲ. ಯಾವುದೇ ಥರದ ಕಂಪ್ನಿಗಳು ಅಂದರೆ ಪ್ರೈವೇಟ್ ಲಿಮಿಟೆಡ್ಡು, ಪಬ್ಲಿಕ್ ಲಿಮಿಟೆಡ್ಡು, LLP ಲಿಮಿಟೆಡ್ ಲೈಬಿಲಿಟಿ ಪಾರ್ಟ್ನರ್ಶಿಪ್ ಕಂಪ್ನಿಗಳು, ಕೋಆಪರೇಟಿವ್ ಸೊಸೈಟಿಗಳು ಇದನ್ನ ಕಾಮರ್ಸನ್ನು ಪ್ರಾರಂಭ ಮಾಡ್ಬೋದು. ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಮಾಡೋಕ್ಕೆ ಬರೋದಿಲ್ಲ. ಅದು ಸ್ವಾಭಾವಿಕವಾಗಿ ಸುಮಾರು ಈ ಥರ ಈಗ ನಮ್ಮ TV ಚಾನಲಿಗೆ ಬಂದರೆ ನಾವು ವೈಯಕ್ತಿಕವಾಗಿ ಮಾಡೋಂಗಿಲ್ಲ. ಕನಿಷ್ಠ ಪಕ್ಷ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನೇ ಆಗಬೇಕು ಹೀಗಿರುತ್ತೆ. ಹಾಗೆ ಇಲ್ಲೂ ಕೂಡ ವೈಯಕ್ತಿಕ ಹೊರತಾಗಿ ಯಾರು ಮಾಡ್ಬೋದು. ಆಮೇಲೆ ದಂಡ ವಿಧಿಸುವ ಅಧಿಕಾರ ಕೇಂದ್ರ ಸರ್ಕಾರದ ಮಾರುಕಟ್ಟೆ ಮತ್ತು ನಿರೀಕ್ಷಣಾ ನಿರ್ದೇಶನಾಲಯದ ಕೃಷಿ ಮಾರುಕಟ್ಟೆ ಸಲಹಾಗಾರರಿಗೆ ಇರ್ತದೆ. ಇದು ಬಿಡಿ, ಅದು ಆ ಹಂತದಲ್ಲಿ ದಂಡ ಹಾಕೋದು ಕೇಂದ್ರ ಸರ್ಕಾರದ ಅಧಿಕಾರಿಗಳ ಕೈಯಲ್ಲಿ ಇರುತ್ತೆ ಹೇಳೋದನ್ನು ಇದು ಮಾಡಿದ್ದಾರೆ. ಇನ್ನೊಂದು ಪಾಯಿಂಟ್ ಏನಂದರೆ,
ಯಾವುದೇ ದೂರುಗಳನ್ನು ಸಿವಿಲ್ ನ್ಯಾಯಾಲಯಕ್ಕೆ ಕೊಂಡೊಯ್ಯುವಂತಿಲ್ಲ. ಅದು ಸ್ವಾಭಾವಿಕ, ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಏನಿದ್ರೂ ಈ ದೂರು ಪರಿಹಾರ ವ್ಯವಸ್ಥೆಯನ್ನು ಮಾಡಿದರೆ ಅದೇ ವ್ಯಾಪ್ತಿಯಲ್ಲಿ ಇದೆಲ್ಲ ಪರಿಹಾರಗಳು ಆಗಬೇಕು. ಸಿವಿಲ್ ನ್ಯಾಯಾಲಯಕ್ಕೆ ನೀವು ಹೋಗಂಗಿಲ್ಲ. ಆಮೇಲೆ APMC ಕಾಯ್ದೆ ರದ್ದಾಗುವುದಿಲ್ಲ. ಇದು ಈಗಿದ್ದಂಗೆ ಇರುತ್ತೆ. ನಿಜ ಹೇಳಬೇಕಂದ್ರೆ ಈ APMC ವ್ಯವಸ್ಥೆನ ಇನ್ನಷ್ಟು ಬಲಪಡಿಸಲು ಸುಧಾರಿಸೋದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ಇದರಲ್ಲಿ. ಈಗ ನಾವು ಚರ್ಚೆ ಮಾಡಿದ್ವಲ್ಲ, ಈಗ ರೈತರಿಗೆ ವಿರೋಧವಾದ ಯಾವುದೇ ಪಾಯಿಂಟು ನಮಗೆ ಕಂಡು ಬರ್ತಾಯಿಲ್ಲ. ಹಾಗಾದರೆ ಇಷ್ಟೊಂದು ಹೋರಾಟ ಅಥವಾ ಇಷ್ಟೊಂದು ಗಲಾಟೆ ಪ್ರತಿಭಟನೆ ಯಾಕೆ ನಡೀತಾ ಇದೆ ಅಥವಾ ಯಾರು ಮಾಡ್ತಾ ಇದ್ದಾರೆ? ಖಂಡಿತವಾಗಿ ಇದು ಮಾಡ್ತಾ ಇರೋರು ಈ ಬಿಡಿ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಕಾರಣಗಳಿಗಾಗಿ ವಿರೋಧಿಸ್ತಾರೆ, ಅದು ಒಂದಾಯಿತು. ಇನ್ನೂ ಹೆಚ್ಚಿನ ಈ ಹೋರಾಟಕ್ಕೆ ಇಳಿದವರು ಮಧ್ಯವರ್ತಿಗಳು. ಇದರಲ್ಲಿ ಏನು ಕೇಳಿದರೆ, ಈ ದಿನ APMC ಆ್ಯಕ್ಟಲ್ಲಿ ಒಂದು ಸಾಗಾಟಕ್ಕೆ ಸಮಸ್ಯೆ ಇತ್ತು ನೋಡಿ. ಇದೆರಡು ಕಾಯ್ದೆಗಳ ಜೊತೆಗೆ ಒಂದು ಒಪ್ಪಂದ ಕೃಷಿ ಕಾಯ್ದೆ ಮತ್ತು ಈ ಮಾರಾಟಕ್ಕೆ ಸಂಬಂಧಪಟ್ಟ ಕಾಯ್ದೆ ಜೊತೆಗೆ ಇನ್ನೊಂದು ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟು 1955 1955 ಅಗತ್ಯ ವಸ್ತುಗಳ ಕಾಯ್ದೆಯನ್ನು ಕೂಡ ಅಮೆಂಡ್ಮೆಂಟ್ ಮಾಡಿದ್ದಾರೆ, ಅದಕ್ಕೆ ತಿದ್ದುಪಡಿ ತಂದಿದ್ದಾರೆ. ಅದರಿಂದ ಅದರಲ್ಲಿ ಏನಾಗುತ್ತೆ ಕೇಳಿದರೆ, ನೀವು ಇಷ್ಟು ಸ್ಟಾಕ್ ಮಾಡೋಂಗಿಲ್ಲ, ಅಷ್ಟು ಸ್ಟಾಕ್ ಮಾಡೋಂಗಿಲ್ಲ, ಇಲ್ಲಿಂದ ಅಲ್ಲಿಗೆ ಅಂತಾರಾಜ್ಯ ಸಾಗಾಟಕ್ಕೆ ಪರ್ಮಿಷನ್ ತೊಗೋಬೇಕು, ಈ ಥರ 108 ಸಮಸ್ಯೆ. ಓಕೆ, ಅದು ಆ ಕಾಲದಲ್ಲಿ ಆಹಾರ ವಸ್ತುಗಳ ಕೊರತೆ ಇದ್ದಾಗ ಆವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಮಾಡಿದರು. ಅದ್ರ ಬಗ್ಗೆ ನಾವೀಗ ತಕರಾರು ತೆಗೆಯೋ ಅಗತ್ಯ ಇಲ್ಲ. ಆದರೆ ಇವತ್ತಿನ ಕಾಲಕ್ಕೆ ಅದು ಅಪ್ರಸ್ತುತ ಆಗುತ್ತೆ. ಅದಕ್ಕೂ ಕೂಡ ಇದನ್ನು ತಂದಿದ್ದಾರೆ, ಅಮೆಂಡ್ಮೆಂಟ್ ತಂದಿದ್ದಾರೆ. ಈಗ ಏನಾಗುತ್ತೆ ಅಂದರೆ, ಈ ಮಧ್ಯವರ್ತಿಗಳು ಇಷ್ಟು ದಿನ, ನಾನು ಅದನ್ನು ಮಧ್ಯವರ್ತಿಗಳ ಕಪಿಮುಷ್ಟಿ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿ, ಯಾಕೆಂದರೆ ಇದು ಕೃಷಿ ಸರಪಣಿಯ ಬೆಳೆಯಿಂದ ಗ್ರಾಹಕನ ತುತ್ತಿನವರೆಗೆ ಇರುವಂಥ ಕೃಷಿ ಸರಪಣಿಯ ಎಲ್ಲ ಪಾಲುದಾರರು. ಅದರಲ್ಲಿ ಏನಾಗಿದೆ ಕೇಳಿದರೆ, ಎಲ್ಲ ವ್ಯವಸ್ಥೆಯಲ್ಲೂ ಒಂದಷ್ಟು ಲೂಫೋಲ್ಸ್ ಇರುವಂಗೆ ಇಲ್ಲಿ ಒಂಥರ ಅವ್ರದ್ದು ಒಂದು ಕೋಟರಿ ಮಾಡ್ಕೊಂಡು ಇದು ಮಾಡ್ತಾಯಿದ್ರು, ಅಥವಾ ಆ ಥರ ದೂರಿದೆ. ನಿಮಗೂ ಗೊತ್ತು, ರೈತನಿಗೆ ಸಿಗುವ ಬೆಲೆಗೂ ಮತ್ತು ಗ್ರಾಹಕನಿಗೆ ತಲುಪೋ ಬೆಲೆಗೂ ಭಾಳ ಅಜಗಜಾಂತರ ಇತ್ತು. ಅಲ್ಲೇನಾಗ್ತಾಯಿತ್ತು, ಒಂದು 100 ರೂಪಾಯಿ ರೈತಂಗೆ ಅಲ್ಲ ಇವಂಗೆ ಗ್ರಾಹಕಂಗೆ ಸಿಕ್ಕರೆ ರೈತಂಗೆ ಒಂದು 20-22 ರೂಪಾಯಿ. ಈಗ ನಿಮ್ಗೊಂದು ಉದಾಹರಣೆ, ಅದರಲ್ಲೂ ಪೆರಿಷೇಬಲ್ಸ್, ಈ ಬೇಗ ಹಾಳಾಗುವಂಥ ಹಣ್ಣು ಹೂವುಗಳಲ್ಲಿ ಈ ಸಮಸ್ಯೆ ಹೆಚ್ಚು. ಈಗ ನಾವು ಅಲ್ಫೆನ್ಸೋ ಮಾವಿನ ಹಣ್ಣು ಬೆಂಗಳೂರಿನಲ್ಲಿ ಒಂದು 80 ರೂಪಾಯಿ, 100 ರೂಪಾಯಿಗಿಂತ ಕಡಿಮೆ ನಾವು ಯಾವಾಗೂ ತಗೊಳ್ಳೋದಿಲ್ಲ. ಅದೇ ರೈತಂಗೆ 10-15 ರೂಪಾಯಿ ಕೆಜಿ ಸಿಗುತ್ತೆ. ಆಗ ಅಲ್ಲೂ ಕೂಡ ಸಾಗಾಟದ ಸಮಸ್ಯೆಗಳು ಎಲ್ಲಕ್ಕಿಂತ ಇಲ್ಲಿ ಭಾಳ ಜನರ ಕೈ ಪಾಸಾಗ್ತಿತ್ತು. ಮಧ್ಯದಲ್ಲಿ ರೈತನಿಂದ ಗ್ರಾಹಕನ ಮಧ್ಯದಲ್ಲಿ ಒಂದು 6-8-10 ಜನ ಕೈ ಬದಲಾಗ್ತಾಯಿತ್ತು. ಅಲ್ಲಿ ನಿಮಗೆ ದರ ವ್ಯತ್ಯಾಸ, ಎಲ್ಲರೂ 10% ಇಟ್ಕೊಂಡ್ರೆ ಎಷ್ಟಾಯಿತು. ಈಗೇನಾಗುತ್ತೆ, ಆ ಮಧ್ಯವರ್ತಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಹಂಗೇಳಿ ಏನು ಈ ಕಂಪ್ನಿಗಳು ಅಥವಾ ಇವರೇನು ಫ್ರೀಯಾಗಿ ಕೆಲಸ ಮಾಡ್ತಾರಾ? ಏನಿಲ್ಲ. ಅಥವಾ ಮಾಡೋಕ್ಕಾಗತ್ತಾ? ಇಲ್ಲ. ಅವರು ಪಾಪ ಅವರ ಕೆಲಸಕ್ಕೆ ಒಂದಷ್ಟು ಕಮಿಷನ್, ಅಂದರೆ ಅವರೊಂದು ತಮ್ಮ ಲಾಭಾಂಶ ಇಟ್ಕೊಳ್ಳೇಬೇಕಾಗತ್ತೆ, ಇಟ್ಕೊಳ್ತಾರೆ. ಆದರೆ ಇಲ್ಲಿ ಮಧ್ಯವರ್ತಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗಾಗಿ ಗ್ರಾಹಕನಿಗೆ ತಲುಪಿದ ದರದ ಒಂದು ಹೆಚ್ಚಿನ ಭಾಗ ರೈತನಿಗೆ ಸಿಗತ್ತೆ ಅಂತ ನಿರೀಕ್ಷೆ ಮಾಡ್ಬೋದು. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಪೂರ್ತಿ ಇದು ಒಂಥರ ಏಕಾಏಕಿ ಇದನ್ನು ದೇಶ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಾಂಪಿಟೇಷನ್ಗೆ, ಅಂತಾರಾಷ್ಟ್ರೀಯ ನೇರವಾಗಿ ತೆರೆದಿಲ್ಲ, ದೇಶ ಮಟ್ಟದ ಸ್ಪರ್ಧೆಗೆ ಈಗ ಓಪನ್ ಅಪ್ ಮಾಡಿದ್ದಾರೆ. ಈಗ ನೋಡಿ, ಒಂದು ಕೇಳ್ತೀನಿ, ಈಗ ಇವರೆಲ್ಲ ಇಷ್ಟೊಂದು ಹೋರಾಟ ಮಾಡೋರು ಹೇಳ್ತಾರಲ್ಲ, ಇದು ಮಧ್ಯವರ್ತಿಗಳು ಪುಷ್ ಮಾಡ್ತಾ ಇರುವಂಥ ಹೋರಾಟ. ಅದು ಅವ್ರ ರೈತರ ಹೆಸರಿನಲ್ಲಿ, ರೈತರ ಪಾಪ ರೈತರಿಗೆ ಏನು ತಿಳಿತಾ ಇಲ್ಲ ಹೇಳೋ ರೀತಿಯಲ್ಲಿ ಅಂದ್ಕೊಂಡು ಮಧ್ಯವರ್ತಿಗಳು ಪ್ರಾಯೋಜಿಸಿರುವಂಥ ಹೋರಾಟ ಈಗ ನಡೀತಾ ಇರೋದು. ನಿಜವಾಗಿ ಕಾಯ್ದೆ ಇದನ್ನು ಕಲಂಗಳನ್ನು ಓದಿದವರು ಯಾರೂ ಕೂಡ ರೈತ ಇದನ್ನ ಖಂಡಿತ ಹೋರಾಟ ಮಾಡಿದ್ರು. ಅವನಿಗೆ ಅಲ್ಲ ರೀ, ಈಗ ಒಬ್ಬ ಇದನ್ನು ಒಂದು ಫ್ರಿಡ್ಜ್ ತಯಾರು ಮಾಡ್ತಾನೆ ಒಂದು ಕಂಪ್ನಿ ಅಂತ ಇಟ್ಕೊಳ್ಳಿ. ಅವನಿಷ್ಟ ರೀ, ಅದನ್ನು ಫ್ರಿಡ್ಜನ್ನು ಕರ್ನಾಟಕದಲ್ಲಾದ್ರೂ ಮಾರ್ತಾನೆ, ಅಸ್ಸಾಂದಲ್ಲಾದ್ರೂ ಮಾರ್ತಾನೆ, ಯಾರಿಗೆ ಬೇಕಾದರೂ ಕೊಡ್ತಾನೆ, 10,000ಕ್ಕೆ ಬೇಕಾದ್ರೆ, ಅದು ಅವನಿಷ್ಟ ರೀ. ಹಾಗಾಗಿ ರೈತನಾಗಿ ನನ್ನ ಬೆಳೆ ನನ್ನ ಹಕ್ಕು, ನಾನು ನನಗೆ ಇಷ್ಟ ಬಂದವರಿಗೆ ಕೊಡ್ತೀನಿ, ಅದನ್ನು ಹೀಗೆ ಮಾಡು ಹಾಗೆ ಮಾಡುವಳಕ್ಕೆ ನಾನೇನೇನು ಹೆಬ್ಬಟ್ಟ ನಿಮ್ಮ ಹತ್ರ ಎಲ್ಲ ಕೇಳ್ಕೊಂಡು ಮಾಡೋಕ್ಕೆ? ಇದು ಸಿಂಪಲ್ ಒಬ್ಬ ರೈತನ ತಲೆಯಲ್ಲಿ ಬರುವಂಥ ಸಾಮಾನ್ಯ ಪ್ರಶ್ನೆ. ಹಾಗಾಗಿ ಈ ಎರಡೂ ಕಾಯ್ದೆಗಳು, ಈ ಒಪ್ಪಂದ ಕೃಷಿ ಕಾಯ್ದೆ ಇರ್ಬೋದು ಅಥವಾ ಇದು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಕಾಂಪಿಟೇಷನ್ನು ನಿರ್ಮಾಣ ಅಂದರೆ, ಈಗ ಸ್ಪರ್ಧೆ ಬಂದರೆ ಹೇಗೆ ಸೇವೆಗಳು ಉತ್ತಮಗೊಳ್ಳುತ್ತವೆ, ಅದರಿಂದ ಹೇಗೆ ಲಾಭ ಆಗುತ್ತೆ ಗ್ರಾಹಕನಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಬಳಕೆದಾರನಿಗೆ ಹೇಗಾಗುತ್ತೆ ಅದಕ್ಕೆ ನಿಮಗೊಂದು 2-3 ಉದಾಹರಣೆ ಕೊಡ್ತೀನಿ. ಇದನ್ನು ಯಾರನ್ನ ದೂರಕ್ಕಲ್ಲ, ಭಾಳ ಸಿಂಪಲ್. ಮೊದಲೇ KSRTC ಮಾತ್ರ ಇತ್ತು,
ಪ್ರೈವೇಟ್ ಬಸ್ಗಳಿಗೆ, ಖಾಸಗಿ ಬಸ್ಸುಗಳಿಗೆ ಅವಕಾಶ ಇರಲಿಲ್ಲ. ಅವಾಗ ಹೆಂಗೆ ಆಡ್ತಾಯಿದ್ರು ನೆನಪಿದೆಯಾ? ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಊರಿಗೆ ಇರೋದೇ ಒಂದು ಬಸ್ಸು. ಅದು ಒಂದು ನಿಮಿಷ ನಾವು ಅಲ್ಲಿ ಹೋಗಿ ದೂರದಿಂದ ಕೈ ಮಾಡಿದರೆ ಇಲ್ಲ, ಅವನು ಹೋಗ್ತಾರವನು, ಅವನಿಗೆ ಅವನ ಇದು ಏನಕ್ಕೇನು ಬೇರೆ ಕಾಂಪಿಟೇಷನ್ ಇಲ್ಲ. ಯಾವಾಗ ಪ್ರೈವೇಟು ಮಿನಿ ಬಸ್ಗಳು ಅಥವಾ ಆಮೇಲೆ ದೂರ ಸಾಗಾಟಕ್ಕೆ ಪ್ರೈವೇಟ್ ಬಸ್ಗಳು ಬಂದು, ಈಗ KSRTCನವರು ಎಲ್ಲರೂ ನಮ್ಮನ್ನು ಒಳ್ಳೆ ರಾಜ ಮರ್ಯಾದೆಯಲ್ಲಿ ನೆಂಟರನ್ನ ನೋಡ್ಕೊಂಡಂಗೆ ನೋಡ್ಕೊತಾರೆ. ನೀರು ಬಾಟ್ಲು ಕೊಡೋರೇನು, ಹೊದ್ಕೊಳ್ಳೋಕ್ಕೆ ರಗ್ ಕೊಡೋರೇನು, ಹೇಗೆ ಕಾಂಪಿಟೇಷನ್ ಬಂತು ಅಲ್ವಾ? ಬರಲಿ, ಕೃಷಿಯಲ್ಲೂ ಅದೇ ಥರ ಬರಲಿ. ಅದರಲ್ಲಿ ಈಗ 92ನೇ ಇಸ್ವಿಯಲ್ಲಿ ಬೇರೆ ಎಲ್ಲ ಸೆಗ್ಮೆಂಟ್ಗಳಲ್ಲಿ ಸ್ಪರ್ಧೆಗೆ ಅವಕಾಶ ಮಾಡಿಕೊಟ್ರು, ಅದರಿಂದ ಒಳ್ಳೆಯದಾಯಿತು. ಕೃಷಿಯಲ್ಲಿ ಒಂದು ಯಾಕೆ ಆ ಥರ ರಿಸ್ಟ್ರಿಕ್ಷನ್ ಕಂಟ್ರೋಲ್ ಮಾಡ್ತೀರಿ ನೋಡಿ. ಒಂದು ಸಿಂಪಲ್ ಹೇಳ್ತೀನಿ, ಯಾವುದೋ ಒಂದು ಸೇವೆದು ರೇಟ್ ಬೇಡ, ನಮ್ಮ ಶಾಲೆದು ಫೀಸ್ ಹೆಚ್ಚಾದರೆ ಯಾರಿಗೂ ಆಗೋದಿಲ್ಲ, ಏನೋ ಬೇಜಾರಿಲ್ಲ. ರೈತರು ಬೆಳೆದಂಥ ಈರುಳ್ಳಿದು ಸ್ವಲ್ಪ ಬೆಲೆ ಏರ್ಕೊಳ್ಳಿ, ಪ್ರಧಾನಮಂತ್ರಿ ಕಣ್ಣಲ್ಲಿ ನೀರು ಹರಿಯುತ್ತದೆ. ಹೆಂಗ್ರಿ? ಆ ತಕ್ಷಣ ಅದನ್ನು ಎಕ್ಸ್ಪೋರ್ಟನ್ನು ಬ್ಯಾನ್ ಮಾಡಿ ರಿಸ್ಟ್ರಿಕ್ಷನ್ ತಂದು ಈರುಳ್ಳಿ ಬೆಲೆ 60 ರೂಪಾಯಿಗೆ ಹೋಗಿದ್ದಾನೆ 20 ರೂಪಾಯಿ ತರ್ತಾರೆ. ಅಂದರೆ ಅಲ್ಟಿಮೇಟ್ಲಿ ರೈತಂಗೆ ಹೊಡ್ತಾ ಬಿತ್ತು. ರೈತರ ವಿಷಯ ಬಂದಾಗ ನೇರ 2 ದಿನದಲ್ಲಿ ಪ್ರಧಾನಮಂತ್ರಿ ಕಣ್ಣಲ್ಲಿ ನೀರು ಬರ್ತದೆ ಉಳ್ಳಾಗಡ್ಡೆ ರೇಟ್ ಹೆಚ್ಚಾದರೆ. ಅದೇ ಬೇರೆ ಯಾವುದರಲ್ಲಿ ಗ್ರಾಹಕ ಇದರಲ್ಲಿ ವಸ್ತುಗಳಲ್ಲಿ ಆ ಮಾತೇ ಬರೋದಿಲ್ಲ. ಇದು ಮತ್ತೇನಿಲ್ಲ, ಇದು ಪ್ಯೂರ್ ಡಿಸ್ಕ್ರಿಮಿನೇಷನ್, ಇದು ತಾರತಮ್ಯ. ಅದು ಈ ಕಾಯ್ದೆ ಈಗ ಓಪನ್ ಅಪ್ ಮಾಡಿದಾಗ ಹೋಗ್ತದೆ, ಆಯಿತಾ? ಆಮೇಲೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಟೆಲಿಫೋನ್ BSNL ಮಾತ್ರ ಇತ್ತು, ಪ್ರೈವೇಟ್ ಕಂಪ್ನಿಗಳಿರಲಿಲ್ಲ. ಆವಾಗ ನಾವು ಕ್ಯೂ ನಿಲ್ಲಬೇಕು. ಒಂದು ಫೋನು ಹಾಕ್ಸ್ಕೊಳ್ಳೋದಕ್ಕೆ ವಶೀಲಿ, MP ಲೆಟ್ರು, ಇನ್ನೊಬ್ಬ ಮಿಲಿಟ್ರಿಯಿಂದ ಫೋನು, ಮೇಲಾಗ ಲಂಚ ಕೊಡಬೇಕಿತ್ತು. ಯಾವಾಗ ಅದನ್ನೆಲ್ಲ ತೆಗೆದು ಪ್ರೈವೇಟ್ ಕಂಪ್ನಿಗೆ ಕೊಟ್ಟರೋ ನಾ ಮುಂದೆ ತಾ ಮುಂದೆ. ಈಗ BSNL ಅವರು ತಗೊಳ್ರಯ್ಯ ಅಂತ ಹೇಳಿದರೆ, ನೀನು ಸೇವೆ ಸರಿ ಕೊಡು ತಗೋತೀವಿ, ಇಲ್ಲಾಂದರೆ ನಿಂದು ಬೇಕಿಲ್ಲ. ಒಳ್ಳೆದಾಯ್ತಾ? ಅದರಲ್ಲೂ ಮತ್ತೆ ಪೋರ್ಟೇಬಿಲಿಟಿ ಬಂತು. ಇವನು ಚೆನ್ನಾಗಿದ್ದರೆ ನಾನು ಆಗಂದ ಈ ಕಡೆ, ಒಳ್ಳೆದಾಯ್ತು. ಹಾಗಾಗಿ ಯಾವತ್ತೂ ಕಾಂಪಿಟೀಷನ್ ಬಂದರೆ ಸೇವೆ ಒಳ್ಳೇದು ಸಿಗುತ್ತೆ. ಮತ್ತು ಅಲ್ಲಿ 1, 3, 4, 6, 10 ಕಂಪ್ನಿಗಳು ಬಂದಾಗ ಯಾವುದೇ ಒಂದು ಕಂಪ್ನಿ ಮೊನೋಪಲಿಗೆ ಅವಕಾಶ ಇಲ್ಲ. ಅದು ನೆನ್ಪಿಟ್ಕೊಳ್ಳಿ. ಮೊನೋಪಲಿ ಆದ್ರೂ ಅಷ್ಟೇ ಆಗುತ್ತೆ. ಸರ್ಕಾರಿ ವ್ಯವಸ್ಥೆನೂ ಇರಬೇಕು, ಇದು ಇರಬೇಕು. ಹೀಗಾಗಿ ಈ ಕೃಷಿ ವ್ಯವಸ್ಥೆಯಲ್ಲಿ APMCನೂ ಇರಬೇಕು. ಅವರು ಚುರುಕಾಗ್ತಾರೆ, ಚುರುಕಾಗಲೇಬೇಕು. ಇಲ್ಲಾಂದರೆ ಅವರು ಇವತ್ತಿನ ವ್ಯವಸ್ಥೆಗೆ ಹೊಂದ್ಕೋಬೇಕು, ಚುರುಕಾಗಬೇಕು. ಈಗ ಇರುವಂಥ APMC ವರ್ತಕರೇ ಈ ಕಾಮರ್ಸನ್ನು ವ್ಯವಸ್ಥೆ ಮಾಡಿಕೊಳ್ಳಿ, ಅದಕ್ಕೇನು ಯಾರು ಬೇಡ ಇರ್ತಾರ. ಆದರೆ ಅವರು ಪರಿಸ್ಥಿತಿಗೆ ಹೊಂದ್ಕೊಳ್ಳಿಲ್ಲ, ಬದಲಾಗಲಿಲ್ಲ ಅಂದರೆ ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಈ ಒಂದು ರೀತಿಯ ಪಟ್ಟಭದ್ರರಾಗಿ ಕೂತಿದ್ದರು. ಅವರ ಪರವಾಗಿ ಬೀದಿಯಲ್ಲಿ ಹೋರಾಟ ಮಾಡುವ ಒಂದಷ್ಟು ಜನ ರೆಡಿ ಇದ್ದರು. ಅವರೆಲ್ಲ ಸೇರ್ಕೊಂಡು ಇದನ್ನು ಜನರನ್ನು ತಪ್ಪುದಾರಿಗೆ ಎಳಿತಾ ಇದ್ದಾರೆ ಅಂತ ಈ ಕಾಯ್ದೆಯನ್ನು ಓದ್ದವರಿಗೆ ಯಾರಿಗಾರು ಅರ್ಥ ಆಗುತ್ತೆ. ಖಂಡಿತವಾಗಿ ಇದು ಕಾಯ್ದೆ ರೈತರ ಪರವಾಗಿದೆ ಅಂತ ನಾವು ಹೇಳ್ಬೋದು. ವೀಕ್ಷಕರೇ, ಇಷ್ಟೊತ್ತು ತುಂಬ ನೀವು ಸಮಯವನ್ನು ಕೊಟ್ಟು ನಮ್ಮ ಈ ಚರ್ಚೆಯನ್ನು ನೋಡಿದ್ರಿ ಅಥವಾ ಅಭಿಪ್ರಾಯವನ್ನು ನೋಡಿದ್ರಿ. ಇದರಲ್ಲಿ ಈ ವಿವರಣೆಗಳು ನಾವು ಪ್ರಾಮಾಣಿಕವಾಗಿ ಇದ್ದಿದ್ದನ್ನು, ಇಂಗ್ಲೀಷಲ್ಲಿ ಇದ್ದಿದ್ದನ್ನು ನಿಮಗೆ ಕನ್ನಡದಲ್ಲಿ ಮಾಡಿಕೊಟ್ಟಿದ್ದೀವಿ ಹೊರತು ನಮ್ಮ ಹಸ್ತಕ್ಷೇಪವನ್ನು ಮಾಡೋಕ್ಕೆ ಹೋಗಿಲ್ಲ. ಇದ್ದ ವಿಷಯವನ್ನು ಇದ್ದ ರೀತಿಯಲ್ಲಿ ನಿಮಗೆ ತಿಳಿಸೋದು ನನ್ನ ಕರ್ತವ್ಯ ಆಗಿತ್ತು ಅಥವಾ ನನ್ನ ಉದ್ದೇಶವಾಗಿತ್ತು. ಸ್ವಲ್ಪ ಉದ್ದ ಆಯಿತು, ತಾವು ಪೇಷನ್ಸಿಂದ ಇದನ್ನು ನೋಡಿರ್ತೀರಿ ಅಂತ ಅಂದ್ಕೋತೀನಿ. ಮತ್ತು ಇಷ್ಟು ನಮ್ಮ ಪ್ರಯತ್ನ ನಿಮಗೆ ಅನುಕೂಲ ಆಯಿತು ಅಂತ ಅಂದ್ಕೋತೀನಿ. ಇದನ್ನು ಮೊದಲೇ ಹೇಳ್ದಂಗೆ ನಾವು ಇನ್ನೂ ಮೊದಲೇ ಮಾಡಬೇಕಿತ್ತು, ಬಟ್ ಬೆಟರ್ ಲೇಟ್ ದೆನ್ ನೆವರ್ ಅಂತ ಈಗ ಮಾಡ್ತಾಯಿದ್ವಿ. ಮುಂದೆ ಸದ್ಯದಲ್ಲಿ ನಮ್ಮ ಶ್ರಮಜೀವಿ ಟೆಲಿವಿಷನ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಕಂಪ್ನಿ, ಇದರಿಂದ ದಿನಕ್ಕೆ 2 ಗಂಟೆ ಕೃಷಿ ಕಾರ್ಯಕ್ರಮವನ್ನು ಕನ್ನಡದಲ್ಲಿ ನಾವು ಮಾಡೋಕ್ಕೆ ತಯಾರಿ ಮಾಡ್ತಾಯಿದ್ವಿ. ಈ ವೈರಸ್ನಿಂದಾಗಿ ಸ್ವಲ್ಪ ತಡ ಆಗ್ತಾಯಿದೆ. ಆ ಸಂದರ್ಭದಲ್ಲಿ ಈ ಥರ ಯಾವುದೇ ಕಾಯ್ದೆಗಳು ಬಂದರೂ ಪ್ರಾಮಾಣಿಕವಾಗಿ, ಯಾವುದೇ ಬಯಾಸ್ ಇಲ್ಲದೇ, ಯಾರ ಪಕ್ಷವನ್ನು ವಹಿಸದೇ ನಾವು ಚರ್ಚೆ ಮಾಡೋಣ. ಅದರಿಂದ ನಮ್ಮ ರೈತರಿಗೆ ಅಂದರೆ ನಮಗೆ ಒಳ್ಳೆಯದಾಗತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಹಾಗಾಗಿ ನಮ್ಮ ಈ TV ಚಾನಲ್ ಕೂಡ ಬಂದಾಗ ಇದೇ ಥರದ ಸಹಕಾರ, ತಮ್ಮಿಂದ ಸಹಕಾರ, ಪ್ರೀತಿ, ಪ್ರೋತ್ಸಾಹ ಸಿಗತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಇಷ್ಟೊತ್ತು ತಮ್ಮ ಸಮಯವನ್ನು ಕೊಟ್ಟು ಈ ಮಾಹಿತಿಯನ್ನು ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.